ಸರಿಪಡಿಸಿ ನಡೆಸುವ ದೇವರು, ಮಾರ್ಗಗಳನ್ನು ಬೋಧಿಸಿ ನಡೆಸುವ ದೇವರು, ತಿದ್ದಿ ಸರಿಪಡಿಸುವ ದೇವರು, ಹೊಡೆದು ಬುದ್ಧಿ ಹೇಳುವ ದೇವರು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರೆದಂಥ ದೇವರಿಗೆ ನಾವು ಪ್ರಿಯರಾಗಿ ಜೀವಿಸುವುದಕ್ಕಾಗಿ ಪ್ರಯಾಸ ಪಡೋಣ. ನಾನು ದೊಡ್ಡವನು, ನಾನು ದೊಡ್ಡವಳೆಂಬುದಾಗಿ ಹೇಳಿಕೊಳ್ಳದಂತೆ ದೇವ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ತಗ್ಗಿಸಿಕೊಳ್ಳೋಣ. ಹೇಳಿದಂಥ ಬುದ್ಧಿವಾದಗಳನ್ನು ಕೇಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗುವಂತೆ ಮಹಿಮೆಯ ಫಲಗಳನ್ನು ಕೊಡುವಂಥ ಮಕ್ಕಳಾಗಿ ಮಾರ್ಪಡೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದಕ್ಕಾಗಿಯೇ ತಂದೆಯಾದ ದೇವರು ನಮ್ಮನ್ನು ಕರೆದ ದೇವರಾಗಿದ್ದಾರೆ. ನಮ್ಮನ್ನು ಕರೆದ ದೇವರಿಗೆ ನಾವು ಎಷ್ಟೋ ಸ್ತೋತ್ರಗಳನ್ನು ಹೇಳಬೇಕು. ದೇವರು ಅವರು ಪರಿಶುದ್ಧರಾದ ದೇವರಲ್ಲವೇ? ಹಲ್ಲೆಲೂಯಾ. ದೇವರು ಪರಿಶುದ್ಧರಾದ ದೇವರು, ಅವರು ಸರ್ವಶಕ್ತರಾದ ದೇವರು, ಸಮಸ್ತವನ್ನು ಉಂಟು ಮಾಡಿರುವಂಥ ದೇವಾದಿ ದೇವರವರು. ಅವರ ಹೊರತು ಬೇರೆ ದೇವರೇ ಇಲ್ಲ. ಸಮಸ್ತವನ್ನು ಉಂಟು ಮಾಡಿರುವಂಥ ದೇವಾದಿ ದೇವರಿಗೆ ನಾವು ಎಷ್ಟರ ಮಟ್ಟಿಗೆ ಪ್ರೀತಿಯಿಂದ ಸೇವಿಸುತ್ತಾ ಇದ್ದೇವೆ, ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಅವರ ಮುಂದೆ ನಾವು ಎಷ್ಟರವರು? ಅವರೇ ದೇವರು, ಸಮಸ್ತವನ್ನು ಉಂಟು ಮಾಡಿರುವ ದೇವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೂ ಸಹ ತಂದೆಯಾದ ದೇವರು ನಮ್ಮನ್ನು ನಾವು ಅಮೂಲ್ಯರೆಂದು ಎಣಿಸಿ ಅವರ ಸನ್ನಿಧಾನದಲ್ಲಿ ನಮ್ಮನ್ನು ಇನ್ನೂ ಇರುವಂತೆ ಮಾಡಿದ್ದಾರೆ. ಕೊನೆಯವರೆಗೂ ಅವರ ಸನ್ನಿಧಾನದಲ್ಲಿ ಇದ್ದು ತಂದೆಯಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕಾಗಿ ಪ್ರಯಾಸ ಪಡೋಣ. ಬಹು ಜನರಂತೆ ಆಗಬಾರದು, ಸ್ವಲ್ಪ ಜನರಂತೆ ಆಗೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಮ್ಮನ್ನು ಎಚ್ಚರಿಸಿ ನಡೆಸುವ ದೇವರಾಗಿದ್ದಾರೆ. ನಮ್ಮನ್ನು ನಾವು ತಾಳ್ಮೆಯಿಂದ ತಗ್ಗಿಸಿಕೊಳ್ಳೋಣ. ಇದರಲ್ಲಿ ಯಾವ ದೊಡ್ಡ ಸ್ಥಿತಿಯೂ ಇಲ್ಲ. ಕರೆದ ದೇವರಿಗೆ ನಾವು ನಂಬಿಗಸ್ತರಾಗಿ ಜೀವಿಸಬೇಕು. ಯಾಕಂದರೆ ಅವರು ಸಹ ನಂಬಿಗಸ್ತರಾದ ದೇವರು, ಅವರು ಸತ್ಯವಂತರಾದ ದೇವರು. ಅವರು ಸತ್ಯದಲ್ಲಿರುವ ದೇವರಾಗಿದ್ದು ಕರೆದವರು ಸತ್ಯದಲ್ಲಿ ನಡೆಸುವುದಕ್ಕಾಗಿ ಕರೆಯುತ್ತಾರೆ, ಪರಿಶುದ್ಧತೆಯಲ್ಲಿ ನಡೆಸುವುದಕ್ಕಾಗಿ ಕರೆಯುತ್ತಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ದೇವ ಸನ್ನಿಧಾನದಲ್ಲಿ ನಮ್ಮ ಕಾರ್ಯಗಳಿಗಾಗಿಯೇ ಪ್ರಾರ್ಥನೆ ಮಾಡ್ತೀವಿ, ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಅದಕ್ಕೂ ಸಹ ಒಂದು ವಿಶಾಲವಾದ ಮನಸ್ಸು ನಮ್ಮಲ್ಲಿರಬೇಕು. ನಮ್ಮ ಅಗತ್ಯತೆಗಳನ್ನೆಲ್ಲ ಸಂಧಿಸುವ ದೇವಾದಿ ದೇವರಿಗೆ ಅವರು ಪ್ರಿಯಪಡುವಂತಹ ಜೀವನವೂ ಸಹ ನಾವು ಮಾಡಬೇಕಲ್ಲವೇ? ಅವರು ನಮ್ಮನ್ನು ಆಶೀರ್ವದಿಸಬೇಕಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೀಗೆ ನಮ್ಮನ್ನು ಕರೆದಿರುವ ದೇವಾದಿ ದೇವರಿಗೆ ಈ ರಾತ್ರಿ ವೇಳೆಯಲ್ಲೂ ಸಹ ಸ್ತೋತ್ರಗಳನ್ನು ಸಲ್ಲಿಸಿ, ತಂದೆಯೇ ನನ್ನನ್ನು ನೀನು ಯಾವಾಗ ಕರೆದೆ, ಯಾವ ರೀತಿಯಲ್ಲಿ ನನ್ನನ್ನು ನೀವು ಆಶೀರ್ವದಿಸಿ ನಡೆಸಿದ್ದೀರಾ, ನಾನು ಹೇಗೆ ನಿಮ್ಮನ್ನು ಮಹಿಮೆ ಪಡಿಸಬೇಕು ತಂದೆಯೇ, ನನ್ನನ್ನು ಕರುಣಿಸಿ ಎಂಬುದಾಗಿ ಹೇಳಿ ದೇವ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ದೇವವಾಕ್ಯನ ಕೇಳುವಂತೆ ನಮ್ಮ ಮನಸ್ಸನ್ನು ತಗ್ಗಿಸಿಕೊಳ್ಳೋಣ. ಕರೆದಂಥ ದೇವರು ಅವರು ಸತ್ಯವಂತರಾದ ದೇವರು, ಅವರು ನಂಬಿಗಸ್ತರಾದ ದೇವರಾಗಿದ್ದಾರೆ. ಒಬ್ಬೊಬ್ಬರನ್ನು ಒಂದೊಂದು ವಿಧದಲ್ಲಿ ಕರೆಯುವ ದೇವರು, ಒಂದೊಂದು ಸನ್ನಿವೇಶದಲ್ಲಿ ಕರೆಯುವ ದೇವರು, ಒಂದೊಂದು ವಯಸ್ಸಿನಲ್ಲಿ ಸಹ ಕರೆಯುವ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಷ್ಟೇ ಏಕೆ, ಚಿಕ್ಕ ಮಗುವಾಗಿದ್ದಾಗಲೂ ಕರೆಯುವ ದೇವರು, ಗರ್ಭದಲ್ಲಿದ್ದಾಗಲೇ ಆರಿಸಿಕೊಳ್ಳುವ ದೇವರು, ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆಯೇ ಆರಿಸಿಕೊಳ್ಳುವ ದೇವರು ಅವರಾಗಿದ್ದಾರೆ. ಯಾಕಂದರೆ ಅವರು ಆದಿ ಮೊದಲೇ ಮಾಡಿದಂಥ ಸಂಕಲ್ಪ ಅದಾಗಿತ್ತು. ಆದ್ದರಿಂದಲೇ ನಾವೆಲ್ಲ ಇಂದು ಈ ಸಭೆಯಲ್ಲಿ ಕೂಡಿ ಬಂದಿದ್ದೇವೆ. ದೇವರ ಸಭೆಯಲ್ಲಿ ಕೂಡಿ ಬಂದಂಥ ಮಕ್ಕಳು ನಾವು ಇನ್ನೂ ಸ್ವಲ್ಪ ಕಾಲ ತಂದೆಯಾದ ದೇವರನ್ನು ಮಹಿಮೆ ಪಡಿಸುವಂತೆ ನಮ್ಮನ್ನು ನಾವು ತಾಳ್ಮೆಯಿಂದ ತಗ್ಗಿಸಿಕೊಳ್ಳೋಣ. ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದೋಣ. தம்முடைய குமாரனும் நம்முடைய கர்த்தருமாய் இருக்கிற இயேசு கிறிஸ்துவுடனே ஐக்கியமாய் இருப்பதற்கு உங்களை அழைத்து தேவன் உண்மையுள்ளவர். ಗ್ಲೋರಿ ಲಾರ್ಡ್. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಆಮೆನ್. ಗ್ಲೋರಿ ಲಾರ್ಡ್. ಇಂಗ್ಲೀಷಲ್ಲಿ ಯಾರ್ದಿಲ್ವ್ಯಾ? ಫೆಲೋಶಿಪ್ ಆಫ್ ಹಿಸ್ ಸನ್ ಜೀಸಸ್ ಕ್ರೈಸ್ಟ್, ಆಫ್ ಹಿಸ್ ಸನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಂಬಿಗಸ್ತನಾದ ದೇವರು, ಹಲ್ಲೆಲೂಯಾ. ಅವರು ಸತ್ಯವಂತರಾದ ದೇವರು, ಹಲ್ಲೆಲೂಯಾ. ಅವರು ಪರಿಶುದ್ಧರಾದ ದೇವರು, ಹಲ್ಲೆಲೂಯಾ. ಆ ಪರಿಶುದ್ಧವಾದ ರಾಜ್ಯಕ್ಕೆ ನಮ್ಮನ್ನು ಕರೆದಿರುವ ದೇವರು ಅವರು. ಆದರೆ ಪರಿಶುದ್ಧರಾದ ದೇವಾದಿ ದೇವರ ರಾಜ್ಯಕ್ಕೆ ನಾವು ಹೋಗಬೇಕಾದರೆ ನಾವು ಇನ್ನೂ ಅಶುದ್ಧರಾಗಿದ್ದೇವೆ. ಆ ಒಂದು ಪರಿಶುದ್ಧತೆಯಲ್ಲಿ ನಾವು ಸಂಪೂರ್ಣರಾಗಿಲ್ಲ. ಹಾಗೆ ನಾವು ಸಂಪೂರ್ಣರಾಗುವುದಕ್ಕಾಗಿ ನಮ್ಮ ತಂದೆಯಾದ ದೇವರು ಅವರ ಮಗನ ಮೂಲಕವಾಗಿ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಬಲಪಡಿಸಿ ನಡೆಸುತ್ತಾ ಇದ್ದಾರೆ. ಅನ್ಯೋನ್ಯತೆಯಲ್ಲಿ ತಂದೆಯಾದ ದೇವರು ನಮ್ಮನ್ನು ಕರೆದು ಬಲಪಡಿಸಿ ನಡೆಸುತ್ತಿದ್ದಾರೆ. ಅನ್ಯೋನ್ಯತೆಗೆ ಕರೆದ ದೇವರು ಆತನೇ. ನಿಮ್ಮನ್ನು ಅನ್ಯೋನ್ಯತೆಗೆ ಕರೆದ ದೇವರು ಆತನೆಂಬುದಾಗಿ ಹೇಳಿ ನಾವೆಲ್ಲರೂ ದೇವರ ಕೃಪೆಯಿಂದ ಕರೆಯಲ್ಪಟ್ಟವರು ಎಂಬುದಾಗಿ ಹೇಳ್ತಾರೆ. ದೇವರ ಉನ್ನತವಾದ ನಾಮಕ್ಕೆ ಘನಮಾನ ಮಹಿಮೆಗಳು ಸದಾಕಾಲಕ್ಕೆ ಉಂಟಾಗಲಿ. ಕರೆಯಲ್ಪಟ್ಟಂಥ ನಾವು ನಮ್ಮ ತಂದೆಯಾದ ದೇವರಿಗೆ ಪ್ರಿಯರಾಗಿ ಜೀವಿಸುವುದಕ್ಕಾಗಿ ಪ್ರಯಾಸ ಪಡಬೇಕು. ಅವರು ಹೇಳಿದಂತೆ ಮಾಡುವ ದೇವರಾಗಿದ್ದಾರೆ.
ದೇವರು ಹೇಳಿದರೆ ಅದು ಖಂಡಿತವಾಗಿಯೂ ನೆರವೇರುತ್ತದೆ. ನೀವೆಲ್ಲರೂ ನನಗೆ ಸಾಕ್ಷಿಗಳಾಗಿ ಜೀವಿಸಬೇಕೆಂಬುದಾಗಿ ಹೇಳಿ ಆರಿಸಿಕೊಂಡ ದೇವಾದಿ ದೇವರು ಅವರು ಸತ್ಯವಂತರಾದ ದೇವರಾಗಿದ್ದಾರೆ. ನಾವು ಸತ್ಯವನ್ನು ಕೇಳಿ ಪರಿಶುದ್ಧದಲ್ಲಿ ಜೀವಿಸುತ್ತಾ ಅನೇಕರಿಗೆ ಸಾಕ್ಷಿಗಳಾಗಿರುವುದಕ್ಕಾಗಿ ನಮ್ಮನ್ನು ಬಲಪಡಿಸಿ ನಡೆಸುತ್ತಾ ಇದ್ದಾರೆ. ಆದರೂ ಸಹ ನಾವಿನ್ನೂ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲವಾದ್ದರಿಂದ ಈ ರಾತ್ರಿ ವೇಳೆಯಲ್ಲೂ ಸಹ ತಂದೆಯಾದ ದೇವರು ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ನೀವು ಅನ್ಯೋನ್ಯತೆಯಲ್ಲಿ ಬರಬೇಕು. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಯಾವ ಅನ್ಯೋನ್ಯತೆ ಅದು? ಅನ್ಯೋನ್ಯತೆ ಅಂದರೆ ಒಂದಾಗಿ ಸೇರುವುದು, ಹೇಳಿದಂಥ ಮಾತುಗಳನ್ನು ಕೇಳುವುದು. ಈಗ ಬೋಧಕರಾಗಿ ನಾವಿದ್ದೇವೆ. ದೇವರ ಕೃಪೆಯಿಂದ ಸ್ಟ್ಯಾನ್ಲಿ ಬೋಧಕರಿದ್ದಾರೆ. ನಾನು ಅವರನ್ನು ಕರೆದು ಕೇಳ್ತೀನಿ, ದೇವರು ನನಗೆ ಹೇಳಿದ್ದಾರೆ ಈ ರೀತಿಯಾಗಿ, ಒಂದು ಕಡೆ ನಾವು ಹೋಗೋಣ ಬನ್ನಿ ಅಂತೀನಿ. ಅವರು ಕೂಡ ಆಯಿತು ಹೋಗೋಣ ಫಾಸ್ಟಿ ಅಂತೇಳಿ ನಾವಿಬ್ಬರು ಒಂದು ಕಡೆ ಹೋಗ್ತೀವಿ, ಆ ಕಾರ್ಯವನ್ನು ಮುಗಿಸ್ತೀವಿ, ದೇವರ ನಾಮಕ್ಕೆ ಮಹಿಮೆಯನ್ನು ಕೊಡ್ತೇವೆ, ಮಹಿಮೆಯನ್ನು ಸಲ್ಲಿಸ್ತೀವಿ. ಅನ್ಯೋನ್ಯತೆ ಏನಂದರೆ ಹೇಳಿದಂತೆ ಅದು ನಡೆದುಕೊಳ್ಳುವುದೇ ಅನ್ಯೋನ್ಯತೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಉನ್ನತವಾದ ನಾಮವು ಮಹಿಮೆ ಹೊಂದಲಿ. ಅಂಥ ಅನ್ಯೋನ್ಯತೆ ನಮಗಿರಬೇಕು. ಯಾರೊಂದಿಗೆ ಅನ್ಯೋನ್ಯತೆ? ಮನುಷ್ಯರೊಂದಿಗ? ಅನ್ಯರೊಂದಿಗ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತನ್ನ ಮಗನಾದಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಯಲ್ಲಿ ನಾವು ಸೇರಬೇಕೆಂಬುದು. ಹಾಗಾದರೆ ಈಗ ಕ್ರಿಸ್ತರು ನಮ್ಮೊಂದಿಗೆ ಇಲ್ಲ, ಅವರು ಶರೀರದಲ್ಲಿಲ್ಲ, ಆದರೆ ಅವರು ಕೊಟ್ಟಂಥ ವಾಕ್ಯಗಳು ನಮ್ಮೊಂದಿಗಿದೆ. ಆ ವಾಕ್ಯಗಳೊಂದಿಗೆ ನಾವು ಅನುದಿನವೂ ಜೀವಿಸಬೇಕು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದೇ ಅನ್ಯೋನ್ಯತೆ. ಹೇಳಿದಂಥ ಮಾತುಗಳನ್ನು ಕೇಳಿ ಕೈಕೊಂಡು ನಡೆಯುವ ಮಕ್ಕಳಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, 24ನೇ ವಾಕ್ಯವನ್ನು ಓದೋಣ. ஆகையால் ஆமென். நான் சொல்லிய இந்த வார்த்தைகளை கேட்டு இவைகளின்படி செய்கிறவன் எவனோ அவனை கன்மலையின் மேல் தன் வீட்டை கட்டின புத்தியுள்ள மனுஷனுக்கு ஒப்பிடுவேன். ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ 24. ಆದುದರಿಂದ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. Therefore, whosoever heareth these sayings of mine and doth them, I will liken him unto a wise man which built his house upon a rock. ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ಅನ್ಯೋನ್ಯತೆ ಎನ್ನುವುದು ಇದು. ಅವರು ಮಾತನಾಡ್ತಾರೆ, ನಾವು ಕೇಳ್ತೀವಿ, ಅವುಗಳಂತೆ ನಾವು ನಡೀತೀವಿ, ಕೈಕೊಂಡು ನಡೀತೀವಿ, ಅವರು ಹೇಳಿದಂತೆ ನಡೆಯುತ್ತೀವಿ. ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಸಭೆಯಲ್ಲಿ ತಂದೆಯಾದ ದೇವರು ಎಷ್ಟೋ ವಾಕ್ಯಗಳನ್ನು ಹೇಳಿದ್ದಾರೆ, ಎಷ್ಟೋ ಬುದ್ಧಿವಾದದ ಮಾತುಗಳನ್ನು ಹೇಳಿದ್ದಾರೆ. ಆದರೆ ನಾವು ಅವುಗಳನ್ನೆಲ್ಲ ಕೇಳಿದ್ದೇವೆಯಾ? ದೇವರಿಗೆ ಪ್ರಿಯವಾಗಿ ನಡೆಯುತ್ತಾ ಇದ್ದೇವೆಯಾ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ರಾತ್ರಿ ವೇಳೆಯಲ್ಲಿ ತಂದೆಯಾದ ದೇವರು ಅದನ್ನೇ ಹೆಚ್ಚಿಸುತ್ತಿರುವುದು. ಸಭೆಯು ಎಲ್ಲೋ ಹೋಗ್ತಾ ಇದೆ. ನಾನು ಪ್ರೀತಿಯಿಂದ ಕರೆದಂಥ ಸಭೆ ಈಗ ನನ್ನ ಮಾತನ್ನು ಕೇಳ್ತಾ ಇಲ್ಲ, ಲೋಕದ ಮಾತನ್ನು ಕೇಳ್ತಿದೆ, ಅನ್ಯರ ಮಾತನ್ನು ಕೇಳ್ತಾ ಇದೆ. ತನ್ನ ಬುದ್ಧಿಗೆ ಬರುವಂಥ ಎಲ್ಲ ಮಾತುಗಳನ್ನು ಕೇಳಿ ಆ ಮಾರ್ಗದಲ್ಲಿ ನಡೀತಾ ಇದೆ. ಇದು ನನ್ನ ಸಭೆಯಾ? ಇಕ್ಕಟ್ಟಾದ ಬಾಗಿಲಿಂದ ಪ್ರವೇಶಿಸಿರಿ ಎಂಬುದಾಗಿ ನಾನು ಬೋಧನೆ ಮಾಡಿದಂಥ ಸಭೆಯ ಇದು? ವಿಶಾಲವಾದ ಮಾರ್ಗದಲ್ಲಿ ಹೋಗುತ್ತಿದೆಯಲ್ಲ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮಾತುಗಳನ್ನು ಕೇಳಬೇಕು, ತಂದೆಯಾದ ದೇವರಿಗೆ ಒಪ್ಪಿಸಿಕೊಡಬೇಕು, ಅದರಂತೆಯೇ ನಡೆಯಬೇಕು. ಇದೇ ತಂದೆಯಾದ ದೇವರು ನಮ್ಮಲ್ಲಿ ಕೇಳುವಂಥ ಕಾರ್ಯವಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತಂದೆಯಾದ ದೇವರ ಮಗನ ಅನ್ಯೋನ್ಯತೆ ಎನ್ನುವುದು ಇದೆ. ಈ ಅನ್ಯೋನ್ಯತೆಯಲ್ಲಿ ಸಭೆಯಾದ ನಾವಿರಬೇಕು. ಆ ವಾಕ್ಯಗಳು ನಮ್ಮಲ್ಲಿ ನೆಲೆಸಿದ್ದು ನಾವು ದೇವರ ಪರಿಶುದ್ಧವಾದಂಥ ಪಾದ ಸನ್ನಿಧಾನದಲ್ಲಿ ಅನ್ಯೋನ್ಯತೆಯಲ್ಲಿರಬೇಕು. ಆದರೆ ಎಷ್ಟರ ಮಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇದ್ದೇವೆ? ನಮ್ಮನ್ನು ನಾವೇ ಪರೀಕ್ಷೆ ಮಾಡಿ ಕೇಳಿಕೊಳ್ಳೋಣ. ಒಂದು ಮಾತು ಗಟ್ಟಿಯಾಗಿ ಹೇಳಿದರೆ, ಬೋಧನೆ ಮಾಡಿದರೆ ಅದಕ್ಕೆ ವಿರೋಧವಾಗಿ ಮಾತನಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮೋಶೆ ಆರೋನರು ಅಷ್ಟೊಂದು ಕಷ್ಟಪಟ್ಟು ಸಭೆಯನ್ನು ನಡೆಸಿಕೊಂಡು ಬಂದರೂ ಕೂಡ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದಾತಾನ, ಕೋರಹ, ಅಭಿರಾಮರ ಅವನು ವಿರೋಧವಾಗಿ ನಿಂತರು. ಈ ಮಾತುಗಳನ್ನು ಕೇಳಿ ಎದರಿಂದ ನಡೆಯುವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟುತ್ತಾನೆ ಎಂಬಂಥ ಮಾತುಗಳು ಅವರಿಗೆ ಆಗ ಅರ್ಥವಾಗಲಿಲ್ಲ. ಮೋಶೆ ಆರೋನರು ಹೇಳಿದಂಥ ಮಾತು ಅರ್ಥವಾಗಲಿಲ್ಲ. ಅದಕ್ಕೆ ಬದಲಾಗಿ ವಿರೋಧವಾಗಿ ನಿಂತು ನಾಶವಾಗಿ ಹೋದರು. ಭೂಮಿಯೇ ಬಾಯ್ದೆರೆದು ಅವರನ್ನು ನುಂಗಿಬಿಟ್ಟಿತು. ಮಾತುಗಳನ್ನು ಕೇಳಿ ನಡೆಯಬೇಕು. ಇಲ್ಲದೆ ಹೋದರೆ ನಾವು ಸಹ ದೇವ ಸನ್ನಿಧಾನದಿಂದ ದೂರ ಹೊರಟು ಹೋಗುತ್ತೇವೆ.
ಅನ್ಯೋನ್ಯತೆ ಎಂಬುದು ನಮ್ಮಲ್ಲಿ ಇರುವುದಿಲ್ಲ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ನಮ್ಮನ್ನು ಕರೆದಂಥ ತಂದೆಯಾದ ದೇವರಿಗೆ ವಿರೋಧವಾಗಿ ನಡೆಯದಂತೆ ವಿಧೇಯರಾಗಿ ನಡೆಯುತ್ತಾ ಅವರ ಪ್ರೀತಿಗೆ ಪಾತ್ರರಾಗುವುದಕ್ಕಾಗಿ ಪ್ರಯಾಸ ಪಡೋಣ. ಬೋಧಿಸುವವರು ಯಾರಾದರೂ ಆಗಿರಬಹುದು, ಇಂಥವರೇ ಬೇಕೆಂಬುದಾಗೆಲ್ಲ ತಂದೆಯಾದ ದೇವರು ಯಾರನ್ನು ಆರಿಸಿಕೊಳ್ಳುತ್ತಾರೋ ಅವರು ಖಂಡಿತವಾಗಿ ಬರುತ್ತಾರೆ. ನಾನಾಗಲಿ ಬೋಧಕರಾಗಲಿ ಯಾರೂ ಇಲ್ಲಿ ಪರ್ಮನೆಂಟ್ ಅಲ್ಲ. ನಮ್ಮನ್ನು ದೇವರು ಎಲ್ಲಿ ಕಳಿಸ್ತಾರೋ ಅಲ್ಲಿಗೆ ನಾವು ಹೋಗಬೇಕಾಗಿದೆ. ಏನು ಹೇಳಬೇಕು ಅಂತ ನಾವು ಹೇಳಬೇಕಾಗಿದೆ. ಯಾಕಂದರೆ ಅವರನ್ನು ಸಹ ದೇವ ಅನ್ಯೋನ್ಯತೆಯಲ್ಲಿ ಕರೆತರಬೇಕು, ಪರಿಶುದ್ಧವಾದ ವಾಕ್ಯಗಳಲ್ಲಿ ಕರೆತರಬೇಕು, ಸತ್ಯದಲ್ಲಿ ಪರಿಶುದ್ಧದಲ್ಲಿ ಜೀವಿಸುವುದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಈಗಲಾದರೂ ಈ ಸಭೆಗೆ ದೇವರು ನಮ್ಮನ್ನು ಕೊಟ್ಟಿರುವುದರಿಂದ ತಂದೆಯಾದ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ನಾಮ ಮಹಿಮೆ ನೀವೆಲ್ಲರೂ ಬದಲಾಗಬೇಕು, ನಾವೆಲ್ಲರೂ ಬದಲಾಗಬೇಕು. ಆ ವಾಕ್ಯಗಳಲ್ಲಿ ನಾವು ದೃಢವಾಗಿ ನೆಲೆಸಿರಬೇಕು. ತಂದೆಯಾದ ದೇವರ ಪರಿಶುದ್ಧವಾದ ನಾಮಕ್ಕೆ ಘನ ಮಾನ ಮಹಿಮೆಗಳು ಉಂಟಾಗಲಿ. ಹೀಗೆ ನಮ್ಮನ್ನು ಕರೆದ ದೇವರು, ಕರೆದರ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲಿ ಬಂದು ಕುಳಿತುಕೊಂಡಿದ್ದೇವೆ. ದೇವರ ಪರಿಶುದ್ಧವಾದಂಥ ವಾಕ್ಯಗಳನ್ನು ರಾತ್ರಿ ವೇಳೆಯಲ್ಲಿ ಕೇಳ್ತಾ ಇದ್ದೇವೆ. ದೇವರು ಯಾವಾಗ ಬೇಕಾದರೂ ಕರೆಯಬಹುದು. ಯಾಕಂದರೆ ಅವರು ಆರಿಸಿಕೊಂಡ ದೇವರಾಗಿರುವುದರಿಂದ ಅವರ ಪರಿಶುದ್ಧವಾದ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಕರೆಯುವ ದೇವರಾಗಿರುತ್ತಾರೆ. ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮೊದಲೇ ಕೂಡ ಕರೆಯುವ ದೇವರು, ಆರಿಸಿಕೊಳ್ಳುವ ದೇವರಾಗಿರುತ್ತಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿ ಒಂದು ವಾಕ್ಯವನ್ನು ಓದೋಣ. 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯವನ್ನು ಓದೋಣ. நான் உன்னை தாயின் வயிற்றில் உருவாக்கும் முன்னே உன்னை அறிந்தேன். ಸಾಕು ಸಿಸ್ಟರ್, ಸಾಕು ಸಿಸ್ಟರ್. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ಸಾಕು. Before I formed thee in the belly, I knew thee. Very good. Glory Lord. యెరెమీయ 1:5 వాక్యము. వాక్కు నాకు ప్రత్యేకమైన ఇలాగ సెలవుచ్చును, గర్భంలో నిన్ను రూపింపుమునకే నేను ఎరిగితిని. చాలు చాಲು ಬ್ರದರ್. ರೂಪಿಸುವುದಕ್ಕೆ ಮುಂಚೆ, ಇನ್ನು ಗರ್ಭದಲ್ಲಿಯೇ ಕೂಡಿ ಬರಲಿಲ್ಲ, ಅದಕ್ಕೆ ಮುಂಚೆಯೇ ತಂದೆಯಾದ ದೇವರು ಕರೆದ ದೇವರಾಗಿದ್ದಾರೆ. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ತಿಳಿದಿದ್ದೆನು, ನಿನ್ನನ್ನು ಕರೆದಿದ್ದೆನು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನೇಕರನ್ನು ತಂದೆಯಾದ ದೇವರು ಈ ರೀತಿಯಾಗಿ ಆರಿಸಿಕೊಳ್ಳುತ್ತಾರೆ. ಯಾಕಂದರೆ ಅವರು ಲೋಕೋತ್ಪತ್ತಿಗೆ ಮೊದಲೇ ನಮ್ಮನ್ನೆಲ್ಲ ತಿಳಿದ ದೇವರಾಗಿದ್ದಾರೆ. ಯಾರು ಯಾವ ರೀತಿ ಇರಬೇಕೆಂಬುದಾಗಿ, ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರು ತಿಳಿದ ದೇವರಾಗಿ ನಮ್ಮನ್ನು ಕರೆದ ದೇವರಾಗಿದ್ದಾರೆ. ಜಗದುತ್ಪತ್ತಿಗೆ ಮೊದಲೇ ತಿಳಿದ ದೇವರು ನಮ್ಮ ತಂದೆಯಾದ ದೇವರು. ಹಲ್ಲೆಲೂಯ. ನಮ್ಮನ್ನೆಲ್ಲ ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತರ ಪರಿಶುದ್ಧವಾದಂಥ ರಕ್ತದಿಂದ ತೊಳೆಯಲ್ಪಡುವುದಕ್ಕಾಗಿ ಆರಿಸಿಕೊಂಡ ದೇವರು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. தமக்கு முன்பாக நாம் அன்பில் பரிசுத்தம் உள்ளவர்களும் குற்றமில்லாதவர்களுமாய் இருப்பதற்கு அவர் உலக தோற்றத்துக்கு முன்னே கிறிஸ்துவுக்குள் நம்மை தெரிந்து கொண்டபடியே. ఆమేన్. ఎట్లనగా తన ప్రియకుమారుని యందు తాను ఉచితంగా అనుగ్రహించిన తన కృపా మహిమను కీర్తి కలిగినట్టు తన చిత్తమ ప్రకారమైన దయా సంకల్పం చెప్పున యేసుక్రీస్తు ద్వారా తన కుమారుని స్వీకరించుటకై మనను ముందుగానే తన కోసము నిర్ణయించుకొనెను. తన కోసము నిర్ణయించుకొనెను. గ్లోరీ లార్డ్. According as he has chosen us in him before the foundation of the world, that we should be holy and without blame before him in love. ಆಮೆನ್, ಆಮೆನ್. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯೋದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದಕ್ಕೆ ಮೊದಲನೇ ವಾಕ್ಯ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ. ಆಮೆನ್. ಓದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಗದುತ್ಪತ್ತಿಗೆ ಮೊದಲೇ ಏನು ಪ್ರಪಂಚನೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ಆಗಲೇ ಆರಿಸಿ ತೆಗೆದುಕೊಂಡಿದ್ದರು. ದೇವರು ನಮ್ಮ ಮೇಲೆ ಎಷ್ಟನ್ನು ಪ್ರೀತಿಯನ್ನು ಇಟ್ಟಿದ್ದಾರೆ ಯೋಚನೆ ಮಾಡಿ. ಅವರು ನಮ್ಮನ್ನು ಮರೆಯದೆ ಕರೆದ ದೇವರಾಗಿದ್ದಾರೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಿ. ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮೊದಲೇ ನೀನು ನನ್ನ ಮಗನು, ನೀನು ನನ್ನ ಮಗಳು, ನಿನ್ನನ್ನು ಸಭೆಯಲ್ಲಿ ಇಂತಹ ಪರಿಶುದ್ಧವಾದ ಕಾರ್ಯಕ್ಕಾಗಿ ನಾನು ನಿನ್ನನ್ನು ನೇಮಿಸುತ್ತೇನೆ ಎಂಬುದಾಗಿ ಹೇಳಿ ಕರೆದ ದೇವರು ಅವರು ನಮ್ಮ ದೇವರಾಗಿದ್ದಾರೆ. ಅದಕ್ಕೆ ತಕ್ಕಂತೆ ನಾವು ಸಹ ನಡೆದುಕೊಳ್ಳಬೇಕಲ್ಲವೇ? ದೇವರಿಗೆ ಮಹಿಮೆ ಫಲಗಳನ್ನು ತರುವಂಥ ಮಕ್ಕಳಾಗಿ ಮಾರ್ಪಡಬೇಕಲ್ಲವೇ? ದಿನದಿಂದ ದಿನಕ್ಕೆ ನಾವು ಸತ್ಯದಲ್ಲೂ ಪರಿಶುದ್ಧತೆಯಲ್ಲೂ ಬಲವನ್ನು ಹೊಂದಿ ಜೀವಿಸಬೇಕಲ್ಲವೇ? ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದ್ದಂತೆಯೇ ಇದ್ದರೆ ಬಲಹೀನರಾಗಿ ಹೋಗುತ್ತೇವಲ್ಲವಾ? ದೇವರ ನಾಮವು ಮಹಿಮೆ ಹೊಂದುವಂತೆ
ಸತ್ಯದಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ಬಲವನ್ನು ಹೊಂದುವುದಕ್ಕಾಗಿ ತಂದೆಯಾದ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಗರ್ಭದಲ್ಲಿ ರೂಪಿಸುವುದಕ್ಕೆ ಮೊದಲೇ ನಮ್ಮನ್ನು ಆರಿಸಿ ತೆಗೆದುಕೊಂಡುವ ದೇವರು ಅವರು ದೇವರಾಗಿದ್ದಾರೆ. ಅಷ್ಟೇ ಅಲ್ಲ, ಗರ್ಭದಲ್ಲಿದ್ದಾಗಲೂ ಸಹ ದೇವರು ಬಿಡುವುದಿಲ್ಲ. ತಂದೆಯಾದ ದೇವರಿಗೆ ತಿಳಿದಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 15ನೇ வாக்கியವನ್ನು ஓதோಣ. அப்படி இருந்தும் ஆமென். நான் என் தாயின் வயிற்றில் இருந்தது முதல் என்னை பிரித்தெடுத்து தம்முடைய கிருபையினால் அழைத்த தேவன். ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯಜನರಲ್ಲಿ ಪ್ರಸಿದ್ಧಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸುವಾಗಲೇ ಸಾಕು ಸಹೋದರ. ఆయనను తల్లి గర్భమునందు పడినది మొదలుకొని నన్ను ತಾಯಿ ಗರ್ಭವನ್ನಂದು పడిన మొదలుకొని ఆమేన్ నన్ను ప్రత్యేకపరిచి తన కృపచేత నన్ను పిలిచిన దేవుడు నేను అన్ని జనంలో తన కుమారుని ప్రకటింపాలని ఆయన యందు బయలుపరిచెను. But when it pleased God, who separated me from my mother's womb ಆಮೆನ್ and called me by his grace. ತಾಯಿಯ ಗರ್ಭದಲ್ಲಿದ್ದಾಗಲೇ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ಅವರು. ಯಾವಾಗ ಕರೆದರು? ತಾಯಿಯ ಗರ್ಭದಲ್ಲಿದ್ದಾಗಲೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತನ ಸೇವೆಗೆ ಬಂದ ನಂತರ ತಂದೆಯಾದ ದೇವರ ರಹಸ್ಯವನ್ನು ಆತನಿಗೆ ತಿಳಿಸಿರುತ್ತಾರೆ, ಪೌಲನಿಗೆ ತಿಳಿಸಿರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಾಯಿಯ ಗರ್ಭದಲ್ಲಿದ್ದಾಗಲೇ ನಮ್ಮನ್ನು ಆರಿಸಿ ತೆಗೆದುಕೊಂಡ ದೇವಾದಿ ದೇವರವರು. ಅವರು ನಮ್ಮನ್ನು ಈಗ ತಕ್ಕ ಸಮಯದಲ್ಲಿ ಕರೆದಂಥ ದೇವರು. ನೀನು ನನ್ನ ಮಗನು, ನೀನು ನನ್ನ ಮಗಳು, ನನ್ನ ಪರಿಶುದ್ಧವಾದಂಥ ರಾಜ್ಯದ ವಿಸ್ತಾರಕ್ಕಾಗಿ ಬಲಪಡಿಸುವುದಕ್ಕಾಗಿ ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಅನ್ಯ ಜನರಲ್ಲಿ ಹೋಗಿ ನನ್ನನ್ನು ನೀನು ಪ್ರಸಿದ್ಧಿಪಡಿಸು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಲಹೀನರನ್ನು ಬಲಪಡಿಸು, ಸತ್ಯದಲ್ಲಿ ಪರಿಶುದ್ಧತೆಯಲ್ಲಿ ಬಲಪಡಿಸಿ ದೇವರ ರಾಜ್ಯಕ್ಕೆ ಕರೆದುಕೊಂಡು ಬಾ. ಇದಕ್ಕಾಗಿಯೇ ನಿನ್ನನ್ನು ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳಿ ನಮ್ಮ ತಂದೆಯಾದ ದೇವರು ನಮ್ಮನ್ನು ಈ ರಾತ್ರಿ ವೇಳೆಯಲ್ಲಿ ಸಹ ಜ್ಞಾಪಕಪಡಿಸುವಂಥ ದೇವರಾಗಿದ್ದಾರೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಷ್ಟೇ ಅಲ್ಲ, ನಮ್ಮನ್ನು ಕರೆದ ದೇವರು ಅವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಪರಿಪೂರ್ಣ ಬಲದೊಂದಿಗೆ ನಡೆಸುವ ದೇವರಾಗಿದ್ದಾರೆ. ಅವರು ತಮ್ಮ ಚಿತ್ತವನ್ನು ತಿಳಿಯಪಡಿಸಿ ನಡೆಸುವ ದೇವರಾಗಿದ್ದಾರೆ. ಚಿಕ್ಕ ಮಗುವನ್ನು ಸಹ ಆರಿಸಿ ತೆಗೆದುಕೊಂಡು ದೇವ ಚಿತ್ತವನ್ನು ತಿಳಿಯಪಡಿಸಿ ನಡೆಸುವ ದೇವರಾಗಿದ್ದಾರೆ. ಆದಿ ಮೊದಲೇ ನಮ್ಮನ್ನು ಆರಿಸಿ ತೆಗೆದುಕೊಂಡ ದೇವಾದಿ ದೇವರು, ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ಕರೆದ ದೇವರು, ಗರ್ಭದಲ್ಲಿದ್ದಾಗಲೇ ಕರೆದ ದೇವರು, ನಾವು ಹುಟ್ಟಿದ ನಂತರವೂ ಸಹ ಮಗುವಾಗಿದ್ದಾಗಲೂ ಕರೆಯಲು ಶಕ್ತರಾದ ದೇವಾದಿ ದೇವರಾಗಿದ್ದಾರೆ. ದೇವರ ಕೃಪೆಯಿಂದ ಹುಟ್ಟಿದಂಥ ಮಕ್ಕಳಿಗೆ ತಂದೆಯಾದ ದೇವರು ಮಾತನಾಡುವ ದೇವರಾಗಿದ್ದಾರೆ. ಮಕ್ಕಳೊಂದಿಗೆ ಮಾತನಾಡುವ ದೇವರಾಗಿದ್ದಾರೆ. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಗೊಡಿಸಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂಬುದಾಗಿ ಹೇಳಿ ಚಿಕ್ಕ ಮಕ್ಕಳನ್ನು ದೇವರು ಮಹಿಮೆ ಪಡಿಸಿದ್ದಾರೆ. ಯಾಕಂದರೆ ಮಕ್ಕಳ ಮೂಲಕವಾಗಿಯೂ ಸಹ ಒಂದು ಅದ್ಭುತವಾದ ಕಾರ್ಯವನ್ನು ತಂದೆಯಾದ ದೇವರು ಮಾಡಿದ್ದಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮುವೇಲನಿಗೆ ಬರೆದಂತಹ 1ನೆಯ ಗ್ರಂಥದಲ್ಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 3ನೇ ಅಧ್ಯಾಯ 3ನೇ வாக்கியವನ್ನು ஓதோணுவா? தேவனுடைய பெட்டி இருக்கிற கர்த்தருடைய ஆலயத்தில் தேவனுடைய விளக்கு அணைந்து போகும் முன்னே சாமுவேலும் படுத்து கொண்டிருந்தான். ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯೆಹೋವನು ಸಮುವೇಲನನ್ನು ಕರೆದನು. ಆಮೆನ್. ಅದು ತಮಿಳಿನಲ್ಲಿ ಓದಿ ಸಿಸ್ಟರ್. ಅದು தேவனுடைய பெட்டி இருக்கிற கர்த்தருடைய ஆலயத்தில் தேவனுடைய விளக்கு அணைந்து போகும் முன்னே சாமுவேலும் படுத்து கொண்டிருந்தான். ಆಮೆನ್. ಆಮೇಲೆ And the lamp of God went out in the temple of the Lord, where the ark of God was, and Samuel was laid down to sleep. That the Lord called Samuel, and he answered, Here am I. దీపకు మునుపు దేవుని మందసమున్న యెహోవా మందములో పడుకొనియుండును. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಅವನನ್ನು ಕರೆದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮುವೇಲನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಹನ್ನಳ ಪ್ರಾರ್ಥನೆ, ಅವಳ ಮನಸ್ಸಿನ ನೋವಿನ ಪ್ರಾರ್ಥನೆ, ಮಕ್ಕಳಿಲ್ಲೆಂಬ ಕೊರಗು ದೇವರ ಸನ್ನಿಧಾನದಲ್ಲಿ ಕಣ್ಣೀರಾಗಿ ಹರಿಯಿತು. ದೇವ ಕೃಪೆಯು ಅವಳಿಗೆ ದೊರೆಯಿತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ಕೃಪೆಯ ನಿಮಿತ್ತವಾಗಿ ಹುಟ್ಟಿದಂಥ ಮಗನು ಸಮುವೇಲನು. ದೇವರ ನಾಮವು ಮಹಿಮೆಂದುವಂತೆ ಅವನನ್ನು ದೇವ ಸನ್ನಿಧಾನದಲ್ಲಿ ಅರ್ಪಿಸಿಬಿಟ್ಟಳು. ದೇವರು ಆತನನ್ನು ಆ ಬಾಲಕನಾಗಿದ್ದಾಗಲೇ
ಆಶೀರ್ವದಿಸಿದನು. ಬಾಲಕನು ಯಾಜಕನಾದ ಏಲಿಯ ಕೈ ಕೆಳಗಿದ್ದು ದೇವ ಸೇವೆಯನ್ನು ಮಾಡುತ್ತಿದ್ದನು. ಆಲಯದಲ್ಲಿ ದೇವ ಕಾರ್ಯಗಳನ್ನೆಲ್ಲ ನಡೆಸಿಕೊಡುತ್ತಿದ್ದನು. ಏಲಿಯು ಹೇಳಿದಂಥ ಕಾರ್ಯಗಳನ್ನೆಲ್ಲ ಮಾಡುತ್ತಿದ್ದನು. ಚಿಕ್ಕ ಹುಡುಗನೇ ಆದರೂ ಸಹ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆಯಾದ ದೇವರ ಚಿತ್ತವು ಆತನ ಮೂಲಕವಾಗಿ ನಡೆಯಬೇಕಾದಂಥ ಕಾರ್ಯಗಳಿಗಾಗಿ ಆತನನ್ನು ಆರಿಸಿ ತೆಗೆದುಕೊಂಡಂಥ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಾಲಕನನ್ನೂ ಸಹ ಕರೆದ ದೇವರು ಆತನು ಮಲಗಿದ್ದಾಗ ಆತನಿಗೆ 3 ಸಾರಿ ಕರೆದಂಥ ದೇವರಾಗಿದ್ದಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 4ನೇ ವಾಕ್ಯವನ್ನು ಓದೋಣ. அப்பொழுது கர்த்தர் சாமுவேலை கூப்பிட்டார். அதற்கு அவன், இதோ இருக்கிறேன் என்று சொல்லி, ಯೆಹೋವನು ಸಮುವೇಲನನ್ನು ಕರೆದನು. ಸಮುವೇಲನು ಬಂದೆನೆಂದು ಉತ್ತರ ಕೊಟ್ಟು ಒಡನೆ ಎಲಿಯನ ಬಳಿಗೆ ಹೋಗಿ, ಸಾಕು That the Lord called Samuel, and he answered, Here am I. యెహోవా సామ్యుయేలును పిలిచెను. అతడు చిత్తమండి నేనున్నానని చెప్పాను. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಕರೆದಾಗ ಅವನಿಗೆ ದೇವರು ಕರೆದನೆಂದು ಗೊತ್ತಾಗಲಿಲ್ಲ. ಏಲಿ ಕರೀತಾ ಇದ್ದಾನೆ ನನ್ನನ್ನೆಂದುಬಿಟ್ಟು ಅಂದುಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎದ್ದು ಏಲಿಯ ಬಳಿಗೆ ಹೋಗ್ತಾನೆ. ಏಲಿಯೋ ಚೆನ್ನಾಗಿ ನಿದ್ರೆ ಮಾಡಿಕೊಂಡಿದ್ದನು. ನನ್ನನ್ನು ನೀನು ಕರೆದದ್ದು ಯಾಕೆ ಎಂಬುದಾಗಿ ಕೇಳ್ತಾನೆ. ಇಲ್ಲ, ನಾನು ಕರೀಲಿಲ್ಲ, ಹೋಗು ಮಲಿಕು ಅಂತ ಹೇಳ್ತಾನೆ. ಆದರೆ ಏಲಿ ಯಾಜಕನಾಗಿದ್ದರೂ ಸಹ ದೇವ ಕರೆ ಇದು ಎಂಬುದಾಗಿ ಗ್ರಹಿಸುವಂಥ ಶಕ್ತಿ ಇಲ್ಲ. ಯಾಕಂದರೆ ದೇವರ ಒಂದು ಕೃಪೆ ಆ ಒಂದು ಯಾಜಕ ಕುಟುಂಬವನ್ನು ಬಿಟ್ಟು ಹೋಗಿದ್ದರಿಂದ ಅರಿಯುವಂತಹ ಜ್ಞಾನ ಬರಲಿಲ್ಲ. ಇಷ್ಟೊಂದು ಚಿಕ್ಕ ಮಗುವಿಗೆ ಇಂಥ ರಾತ್ರಿಯಲ್ಲಿ ಯಾರು ಕರೆಯುತ್ತಾರೆ? ನಾನಂತೂ ಕರೆದಿಲ್ಲ, ನನ್ನ ತಂದೆಯಾದ ದೇವರು ಕರೆದಿರಬಹುದಲ್ಲವೇ ಎಂಬುದಾಗಿ ಹೇಳುವಂತಹ ಮಾತು ಕೂಡ ಬರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 3 ಸಾರಿ ತಂದೆಯಾದ ದೇವರು ಸಮುವೇಲನನ್ನು ಕರೆದಾಗಲೂ 3 ಸಾರಿ ಸಹ ಎಲಿಯನ ಬಳಿಗೆ ಹೋಗ್ತಾನೆ. ಏಲಿಯ ಬಳಿಗೆ ಹೋಗ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 3 ಸಾರಿ ಹಾಗೆ ಹೇಳ್ತಾನೆ, ಹೋಗಿ ಮಲಗಿಕೋ ಅಂತೇಳಿ. ನಂತರ ತಂದೆಯಾದ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 9ನೇ ವಾಕ್ಯವನ್ನು ಓದೋಣ. சாமுவேலை நோக்கி, நீ போய் படுத்துக்கொள், உன்னை கூப்பிட்டால் அப்பொழுது நீ, கர்த்தாவே சொல்லும், அடியேன் கேட்கிறேன் என்று சொல் என்றான். சாமுவேல் போய் தன்னுடைய ஸ்தானத்தில் படுத்துக்கொண்டான். ಅವನಿಗೆ ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳನು. నీవు పోయి పండుకోము, ఎవడై నిన్ను పిలిచిన ఎడల యెహోవా నీ దాసుడు ఆలకించాలని ఆజ్ఞమని చెప్పమని సామ్యుయేలుతో అనగా సామ్యుయేలు పోయి ఆ స్థలమందు పండుకొనెను. Therefore Eli said unto Samuel, Go, lie down, and it shall be, if he call thee, that thou shalt say, Speak, Lord, for thy servant heareth. So Samuel went and lay down in his place. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು. 10ನೇ ವಾಕ್ಯದಲ್ಲಿ ಹೇಳಿದ ನಂತರ ಮಗುವನ್ನು ಆರಿಸಿಕೊಂಡ ದೇವರು ಆ ಮಗುವಿನ ಮೂಲಕವಾಗಿ ಏಲಿಯ ಕುಟುಂಬದ ಕಾರ್ಯಗಳನ್ನೆಲ್ಲ ತಿಳಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಜಕನಾಗಿ ಬಂದಂಥ ಏಲಿಯ ಕಾರ್ಯಗಳನ್ನೆಲ್ಲ ತಿಳಿಸಿ ಈ ಕಾರ್ಯವನ್ನು ಏಲಿಯ ಕೇಳುವಂತೆ ಮಾಡುತ್ತಾನೆ. ದೇವರ ನಾಮವು ಮಹಿಮೆ ಹೊಂದಲಿ. ಯಾಜಕನಾಗಿ ಅನೇಕ ವರ್ಷಗಳವರೆಗೆ ದೇವ ಸನ್ನಿಧಾನದಲ್ಲಿ ಸೇವೆ ಮಾಡಿದಂಥ ಯಾಜಕನಿಗೆ ದೇವರ ಕೃಪೆ ಇಲ್ಲ. ಆದರೆ ದೇವ ಸನ್ನಿಧಾನದಲ್ಲಿ ಬಂದು ಮಲಗಿದಂಥ ಮಗುವಾದ ಸಮುವೇಲನಿಗೆ ದೇವರ ಕೃಪೆ ಮುಂದೆ ಏಲಿಯ ಕುಟುಂಬದಲ್ಲಿ ಆಗುವಂಥ ಕಾರ್ಯಗಳನ್ನು ಕುರಿತು ಎಚ್ಚರಿಸಿ ತಿಳಿಸುವಂತಹ ಭವಿಷ್ಯತ್ತಿನ ಕೃಪೆಯನ್ನು ತಂದೆಯಾದ ದೇವರು ಮಗುವಿಗೆ ಕೊಟ್ಟಿದ್ದಾನೆ. ಮಗುವಾಗಿದ್ದಾಗಲೂ ಸಹ ತಂದೆಯಾದ ದೇವರು ಕರೆಯುವ ದೇವರಾಗಿದ್ದಾರೆ. ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ಕರೆಯುವ ದೇವರು, ಗರ್ಭದಲ್ಲಿದ್ದಾಗಲೂ ಕರೆಯುವ ದೇವರು, ಮಗುವಾಗಿದ್ದಾಗಲೂ ಕರೆಯುವ ದೇವರು. ನಮ್ಮ ಮಕ್ಕಳನ್ನು ಸಹ ತಂದೆಯಾದ ದೇವರು ಕರೆಯಬೇಕಲ್ಲವೇ? ಅದಕ್ಕಾಗಿ ತಾಯಿ ಪ್ರಾರ್ಥನೆ ಮಾಡಬೇಕು. ಹನ್ನಳು ಮಾಡಿದಂಥ ಪ್ರಾರ್ಥನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 2ನೇ ಅಧ್ಯಾಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡ್ತಾಳೆ. ದೇವರ ಪರಿಶುದ್ಧವಾದ ನಾಮವು ಮಹಿಮೆ ಹೊಂದಲಿ. ಆ ಇಡೀ ಅಧ್ಯಾಯ ಪೂರ್ತಿ ದೇವರನ್ನು ಮಹಿಮೆ ಪಡಿಸಿ ಪ್ರಾರ್ಥಿಸುವಂತಹ ಕಾರ್ಯ. ತಾಯಿಯಾದವರು ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಬೇಕು. ನನ್ನ ಮಗನು ಈ ಲೋಕದಲ್ಲಿ ಚೆನ್ನಾಗಿ ಜೀವಿಸಬೇಕೆಂಬ ಆಸೆ ತಪ್ಪಲ್ಲ, ಆದರೆ ದೇವರ ಕೃಪೆಯಿಂದ ಜೀವಿಸಬೇಕೆಂಬುದಾಗಿ ಬೇಡಿಕೊಳ್ಳಬೇಕು. ದೇವರ ಕೃಪೆಯಿಂದ ದೇವರನ್ನು ಮಹಿಮೆ ಪಡಿಸುವಂಥ ಜ್ಞಾನವು ಆತನಲ್ಲಿ ಇರಬೇಕು, ಆಕೆಯಲ್ಲಿರಬೇಕಂದರೆ ಮಕ್ಕಳಲ್ಲಿ ಇರಬೇಕೆಂಬುದಾಗಿ ತಾಯಿಯಾದವಳು ಪ್ರಾರ್ಥನೆ ಮಾಡಬೇಕು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಾಯಿ ಎಂಬುದು ಸಭೆಗೆ ಹೋಲಿಸಲ್ಪಟ್ಟಿದೆ. ಸಭೆಯೂ ಸಹ ಪ್ರಾರ್ಥನೆ ಮಾಡಬೇಕು. ಸಭೆಯೇ ದೇವ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಎಲ್ಲ ಕಾರ್ಯಗಳಿಗಾಗಿ
ಪ್ರಾರ್ಥನೆ ಮಾಡಬೇಕು. ಸಮುವೇಲನಂಥ ಮಕ್ಕಳ ಕಾರ್ಯಗಳು ಸಭೆಯಲ್ಲಿ ನೆರವೇರಬೇಕು, ಮುಂದಾಗುವುದನ್ನು ದೇವರು ತಿಳಿಸಬೇಕು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ ನಮ್ಮ ಮಕ್ಕಳು ಸಹ ಪ್ರಾರ್ಥನೆ ಮಾಡುವುದಕ್ಕಾಗಿ ಕುಟುಂಬದಲ್ಲಿ ತಾಯಿಯಾದವಳು ಉಪವಾಸವಿದ್ದು ಕಣ್ಣೀರಿಟ್ಟು ದೇವ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಾದರೆ ತನ್ನನ್ನೂ ದೇವರಿಗೆ ಸಮರ್ಪಿಸಿಕೊಂಡು ಮಕ್ಕಳನ್ನು ಸಹ ದೇವರಿಗೆ ಸಮರ್ಪಿಸಿಕೊಂಡು ಇಡೀ ಕುಟುಂಬವೇ ದೇವ ಪ್ರಸನ್ನತೆಯಲ್ಲಿರುವಂಥ ಕುಟುಂಬವಾಗಿ ಮಾರ್ಪಡುತ್ತದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮಗುವಾಗಿದ್ದಾಗಲೇ ಸಮುವೇಲನನ್ನು ದೇವರು ಕರೆದರು. ದೇವರ ಮಹಿಮೆಯುಳ್ಳ ನಾಮವು ಮಹಿಮೆಯನ್ನು ಹೊಂದಲಿ. ನಮ್ಮ ಮಕ್ಕಳನ್ನು ಸಹ ತಂದೆಯಾದ ದೇವರು ಕರೆಯಬೇಕಲ್ಲವೇ? ಅವರು ದೊಡ್ಡವರಾಗಿ ದೇವರ ಪರಿಶುದ್ಧವಾದ ನಾಮವನ್ನು ಮಹಿಮೆ ಪಡಿಸುವಂಥ ಸತ್ಯದ ಪರಿಶುದ್ಧತೆ ಮಕ್ಕಳಾಗಿದ್ದರೆ ನಮಗೆಷ್ಟು ಸಂತೋಷ. ದೇವ ಮಾರ್ಗವನ್ನು ಬಿಟ್ಟು ಹೊರಟು ಹೋದರೆ ವಿಶಾಲವಾದ ಮಾರ್ಗದಲ್ಲಿ ಹೋಗಿ ನಾಶವಾಗುವಂತಹ ಮಾರ್ಗದಲ್ಲಿ ಹೋಗಿ ಬಹುಜನರೊಂದಿಗೆ ಸೇರಿ ಅವರು ಹೊರಟು ಹೋದರೆ ನಮಗೆಷ್ಟು ದುಃಖವಾಗುತ್ತದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮಲ್ಲಿ ಅನೇಕರು ತಂದೆ ತಾಯಿಗಳಾಗಿದ್ದೇವೆ, ಮಕ್ಕಳನ್ನು ಸಹ ಹೊಂದಿದ್ದೇವೆ. ಆಲೋಚನೆ ಮಾಡಿ ನೋಡಿಕೊಳ್ಳಿರಿ. ದೇವ ಸಮಾಧಾನವಿಲ್ಲದೆ ಹೋದರೆ ಆ ಕುಟುಂಬವು ಯಾವ ರೀತಿಯಾಗಿ ಇರುತ್ತದೆ ಎಂಬುದಾಗಿ. ದೇವ ಸಮಾಧಾನ ಬೇಕಾದರೆ ತಂದೆಯಾದ ದೇವರು ಕುಟುಂಬದಲ್ಲಿ ಪ್ರಸನ್ನರಾಗಿರಬೇಕು. ತಂದೆಯಲ್ಲಿಯೂ ತಾಯಿಯಲ್ಲಿಯೂ ಮಕ್ಕಳಲ್ಲಿಯೂ ಒಮ್ಮನಸ್ಸಿರಬೇಕು. ಅನ್ಯೋನ್ಯತೆಗೆ ಕರೆದ ದೇವರು ಗಂಡ ಹೆಂಡತಿರಲ್ಲಿ ಅನ್ಯೋನ್ಯತೆಯಲ್ಲಿದೆ ಹೋದರೆ ಮಕ್ಕಳು ಹೀಗೆ ಅನ್ಯೋನ್ಯತೆಯಲ್ಲಿ ಬೆಳೆಯುತ್ತಾರೆ. ಹೇಗೆ ದೇವ ಪ್ರೀತಿಯಲ್ಲಿ ಬೆಳೆಯಲು ಸಾಧ್ಯ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ದೇವರ ಮಗನ ಅನ್ಯೋನ್ಯತೆಗೆ ಕರೆದಂಥ ನಮ್ಮ ತಂದೆಯಾದ ದೇವರ ಮಾತುಗಳು ನಮ್ಮಲ್ಲಿ ನೆಲೆಸಿರಬೇಕಲ್ಲವೇ? ಸಹೋದರಿಯಲ್ಲಿ ಮಕ್ಕಳಲ್ಲಿ ನೆಲೆಸಿರಬೇಕು. ಅದು ಕುಟುಂಬವಾಗಿ ಮಾರ್ಪಡುತ್ತದೆ, ದೇವ ಕುಟುಂಬವಾಗಿ ಮಾರ್ಪಡುತ್ತದೆ. ದೇವ ಪ್ರಸನ್ನತೆ ಅಂತಹ ಕುಟುಂಬಗಳಲ್ಲಿರುತ್ತದೆ. ಅಂತಹ ಕುಟುಂಬಗಳ ಮೂಲಕವಾಗಿ ದೇವರ ನಾಮವು ಮಹಿಮೆ ಹೊಂದುತ್ತದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮಾತ್ರವಲ್ಲದೆ ನಾವು ದೊಡ್ಡವರಾದ ಮೇಲೂ ಸಹ ದೇವರು ನಮ್ಮನ್ನು ಕರೆಯುತ್ತಾರೆ, ನಮ್ಮನ್ನು ವಿಶ್ವಾಸದಲ್ಲಿ ಕರೆತರುತ್ತಾರೆ. ವಿಶ್ವಾಸದಲ್ಲಿ ದೇವ ಸನ್ನಿಧಾನದಲ್ಲಿ ಇರುತ್ತೇವೆ. ಆದರೆ ನಮ್ಮ ವಿಶ್ವಾಸವು ಎಷ್ಟರ ಮಟ್ಟಿಗಿರುತ್ತದೆ? ನಾವು ಲೋಕದ ಕಾರ್ಯಗಳನ್ನು ನಂಬಿ ವಿಶ್ವಾಸಿಗಳಾಗಿದ್ದೇವೆಯಾ? ಅಥವಾ ದೇವರೇ ನಮಗೆ ಸಮಸ್ತವೂ ಆಗಿದ್ದಾರೆ, ದೇವರಿಗೆ ಹೇಳಿದಂತೆ ನಾನು ಕೇಳುತ್ತೇನೆ, ಕಡೆಗೆ ನನ್ನ ಪ್ರಾಣವನ್ನು ಕೇಳಿದರೂ ಸಹ ಕೊಡುವುದಕ್ಕೆ ನಾನು ಸಿದ್ಧನಾಗಿರುತ್ತೇನೆ ಎಂಬುದಾಗಿ ವಿಶ್ವಾಸದಲ್ಲಿ ಬೆಳೆಯುವಂತಹ ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ತಂದೆಯಾದ ದೇವರು ನಮ್ಮನ್ನು ಸಹ ಪರೀಕ್ಷೆ ಮಾಡುವ ದೇವರಾಗಿರ್ತಾರೆ. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಂತಹ ಪರೀಕ್ಷೆಗಳಲ್ಲಿ ನಾವು ಸಹ ಜಯಿಸಬೇಕಲ್ಲವೇ? ನಂಬಿಕೆಯಿಂದ ದೇವ ಸನ್ನಿಧಾನದಲ್ಲಿ ಇರುವುದಾದರೆ ಖಂಡಿತವಾಗಿಯೂ ನಾವು ದೇವರನ್ನು ಮಹಿಮೆ ಪಡಿಸುತ್ತೇವೆ. ಎಲ್ಲ ಕಾರ್ಯಗಳಲ್ಲೂ ತಾಳ್ಮೆಯಿಂದ ತಗ್ಗಿಸಿಕೊಳ್ಳುತ್ತೇವೆ. ಅಪ್ಪ ನಿನ್ನ ಚಿತ್ತವೇ ನಮ್ಮಲ್ಲಿ ನೆರವೇರಲಿ ಎಂಬುದಾಗಿ ಹೇಳಿದಿ ದೇವ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತೇವೆ. ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವ ದೇವರಾಗಿರುತ್ತಾರೆ. ಅದಕ್ಕಾಗಿ ನಾವು ದೇವರಿಗಾಗಿ ತ್ಯಾಗವನ್ನು ಮಾಡಬೇಕು. ನಾವು ಸ್ವಾರ್ಥಿಗಳಾಗಿರಬಾರದು. ದೇವ ಸನ್ನಿಧಾನದಲ್ಲಿ ತಂದೆಯಾದ ದೇವರು ಹೇಳಿದಂತೆ ಮಾಡುವ ಮಕ್ಕಳಾಗಿರಬೇಕದ್ದು. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವರು ಹೇಳಿದಂತೆಯೇ ಕೇಳುವಂಥ ಮಕ್ಕಳಾಗಿರಬೇಕು. ಈ ಮಾತುಗಳನ್ನು ಕೇಳಿ, ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನೇ ಬಂಡೆಯ ಮೇಲೆ ಮನೆ ಕಟ್ಟುವಂತಹ ಬುದ್ಧಿಯುಳ್ಳ ಮಗನಾಗಿರುತ್ತಾನೆ, ಬುದ್ಧಿಯುಳ್ಳ ಮಗಳಾಗಿರುತ್ತಾಳೆ, ಬುದ್ಧಿಯುಳ್ಳ ಮಕ್ಕಳಾಗಿರುತ್ತಾರೆ, ಬುದ್ಧಿಯುಳ್ಳ ಸಭೆಗಳಾಗಿರುತ್ತಾರೆ. ಹಲ್ಲೆಲೂಯಾ. ಬುದ್ಧಿಯುಳ್ಳ ಸಭೆಗಳಾಗಿರುವುದಕ್ಕಾಗಿ ದೇವ ಸನ್ನಿಧಾನದಲ್ಲಿ ನಾವು ಸಹ ದೇವರಿಗೆ ಪ್ರಿಯವಾಗಿ ನಡೆಯುವುದಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋಣ. ನಮ್ಮ ಗುಣಗಳು ತಂದೆಯಾದ ದೇವರಿಗೆ ಪ್ರಿಯವಾಗಿರುವಂತೆ ದೇವರಿಗೆ ಒಪ್ಪಿಸಿಕೊಳ್ಳೋಣ. ಯಾವ ವಸ್ತುವಿನ ಮೇಲೋ, ಯಾವ ಕಾರ್ಯಗಳ ಮೇಲೋ, ಯಾವ ವ್ಯಕ್ತಿಯ ಮೇಲೋ, ಹಣದ ಮೇಲೆಯೋ, ಆಸ್ತಿಯ ಮೇಲೆಯೋ ಆಸೆಯನ್ನು ಇಟ್ಟುಕೊಂಡು ಇದು ನನಗೆ ಮುಖ್ಯವಾಗಿ ಬೇಕಾಗಿದೆ ಎಂಬುದಾಗಿ ಅದಕ್ಕಾಗಿ ಹೋರಾಡುವಂಥ ಮಕ್ಕಳಾಗಿರಬಾರದು. ದೇವ ಸನ್ನಿಧಾನದ ದೇವರೇನು ಹೇಳ್ತಾರೋ ಅದನ್ನು ನಾನು ಕೇಳಬೇಕು. ದೇವರು ಕೇಳುವಂಥದ್ದನ್ನು ನಾನು ಕೊಡುವಂಥವನು ಆಗಿರಬೇಕು. ನನ್ನನ್ನೇ ನಾನು ತಂದೆಯಾದ ದೇವರಿಗೆ ಕೊಟ್ಟ ಮೇಲೆ ಇನ್ನು ಬೇರೆ ಏನಿದೆ? ನನಗೆ ಸಂಬಂಧಪಟ್ಟದ್ದೆಲ್ಲವೂ ದೇವರಿದೆ. ನನ್ನ ಕುಟುಂಬವೂ ತಂದೆಯಾದ ದೇವರ ಕುಟುಂಬವೇ ಎಂಬುದಾಗಿ ಹೇಳುವಂತೆ ದೇವರಿಗೆ ಪ್ರಿಯರಾಗಿ ಜೀವಿಸಬೇಕು. ಅಂತಹ ಶೋಧನೆ ಅಬ್ರಹಾಮನ ಜೀವಿತದಲ್ಲಿ ಬಂದಿತು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದನ್ನು ನಾವೆಲ್ಲರೂ ಚೆನ್ನಾಗಿ ಕೇಳಿಕೊಂಡಿದ್ದೇವೆ, ಆದರೆ ಗ್ರಹಿಸುವಂಥ ಶಕ್ತಿ ನಮಗೆ ಬರಬೇಕಾಗಿದೆ. ಇದರ ಹಿನ್ನೆಲೆ ಏನಿದೆ? ತಂದೆಯಾದ ದೇವರು ಕರೆದದ್ದು ಯಾತಕ್ಕೆ? ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದಿಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣವಾ? இந்த காரியங்கள் நடந்த பின்பு தேவன் ஆபிரகாமை சோதித்தார். எப்படியெனில் அவர் அவனை நோக்கி ஆபிரகாமே என்றார். அவன் இதோ அடியேன் என்றான். ఆబ్రహామే என்றார். ఆ సంగతులు జరిగిన తరువాత దేవుడు అబ్రహామును పరిశోధించెను. ఎట్లనగా ఆయన అబ్రహాము అని పిలువగా అతడు చిత్తము ప్రభువా అనెను. ಅಬ್ರಹಾಮನು ಪಿಲುವಾಗ ಕರೆದ ದೇವರು. ಈ ಸಂಗತಿಗಳನ್ನು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. And it came to pass after these things that God did tempt Abraham and said unto him, Abraham, and he said, Behold, here I am. Behold, here I am. ಇಗೋ
ಇದ್ದೇನೆ, ನಿಮ್ಮ ಪಾದ ಸನ್ನಿಧಾನದಲ್ಲಿ ಇದ್ದೇನೆ. ಎಷ್ಟೊಂದು ವಿನಮ್ರತೆಯ ಉತ್ತರವಲ್ಲವಾ? ನಾವು ಯಾರನ್ನು ಕರೆದರೆ ಏನು ಅಂತ ಕೇಳ್ತೀವಿ, ಆದರೆ ಇದು ನಿಮ್ಮ ಪಾದ ಸನ್ನಿಧಾನದಲ್ಲಿ ಇದ್ದೇನೆಂದು ಅಬ್ರಹಾಮನು ಹೇಳಿದ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಾಗ್ದಾನದ ಮಗನಾದಂಥ ಈಸಾಕನನ್ನು ನೀನು ನನಗೆ ಬಲಿ ಕೊಡು ಎಂಬುದಾಗಿ ಕೇಳಿ ಅವನ ನಂಬಿಕೆಯನ್ನು ಪರಿಶೋಧಿಸುವುದಕ್ಕಾಗಿ ತಂದೆಯಾದ ದೇವರು ಅಬ್ರಹಾಮನನ್ನು ಕರೆದನು. ಮೊದಲನೇ ವಾಕ್ಯದಲ್ಲಿ ಓದಿದೆವು, ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಇರುವಂಥ ಒಬ್ಬನೇ ಮಗ, ಮುದ್ದಿನ ಮಗ, ವಾಗ್ದಾನದ ಮಗ, ಒಡಂಬಡಿಕೆಯ ಮಗ, ಏನು ಹೇಳಿದರೂ ಸಹ ನೆರವೇರುತ್ತದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಷ್ಮಾವೇಲನಿದ್ದಾನೆ, ಆದರೆ ಇಷ್ಮಾವೇಲನನ್ನು ತಂದೆಯಾದ ದೇವರು ಆರಿಸಿಕೊಳ್ಳಲಿಲ್ಲ, ಅವನು ವಾಗ್ದಾನದ ಮಗನಾಗಲಿಲ್ಲ. ಇಸಾಕನನ್ನು ಆರಿಸಿಕೊಂಡಂಥ ದೇವಾದಿ ದೇವರು ಇಸಾಕನ ಮೂಲಕವಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು, ಬಹು ಸಂತಾನವನ್ನು ಕೊಡುವೆನು, ನಿನಗೆ ನೀನು ನೋಡುವಂಥ ಈ ಸ್ಥಳವನ್ನೆಲ್ಲ ನಿನಗೆ ಬಾಧ್ಯತೆಯಾಗಿ ಕೊಡುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದಂತಹ ದೇವರು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಂತಹ ಅಬ್ರಹಾಮನನ್ನು ದೇವರು ಕರೆದ ದೇವರಾಗಿದ್ದಾರೆ. ಕರೆದ ಕೂಡಲೇ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ನನ್ನನ್ನು ಯಾಕಪ್ಪ ಕರೀತಾ ಇದೆಯಾ, ನೀನು ಯಾರಪ್ಪ ಅಂತ ಕೇಳಲಿಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಕೇಳಲಿಲ್ಲ, ಅಲ್ಲಿ ನನಗೆ ಏನಿದೆ ಅಂತಲೂ ಸಹ ಕೇಳಲಿಲ್ಲ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಬ್ರಾಮನೇ ಎಂಬುದಾಗಿ ಕರೆದಾಗ, ಊರೆಂಬ ಕಲ್ದೀಯರ ದೇಶದಲ್ಲಿ ಅವನು ವಾಸವಾಗಿದ್ದಾಗ ಅಬ್ರಾಮನೇ ಎಂದು ಕರೆದಾಗ ದೇವರವನ್ನು ಆರಿಸಿಕೊಂಡ ದೇವರಾಗಿದ್ದರು. ಅದಕ್ಕಾಗಿಯೇ ಕರೆದರು. ನಮ್ಮನ್ನು ಸಹ ಕರೆದ ದೇವರು. ನಾವು ಎಲ್ಲಿಯೋ ವಾಸ ಮಾಡಿಕೊಂಡಿದ್ದೆವು, ಆದರೆ ನಮ್ಮನ್ನು ತಂದೆಯಾದ ದೇವರು ಕರೆದರು. ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಮಾತನ್ನು ಕೇಳಿದೆವು. ಕರೆದರು ಅಂದರೆ ನಮ್ಮ ಮನೆಗೆ ಯಾರೋ ಬಂದು ಸತ್ಯವನ್ನು ಹೇಳಿದರು, ಮಗನೇ ಮಗನೇ ಅಥವಾ ಸಹೋದರನೇ ಯಾರಂತ ಒಂದು ಹೇಳಿ ದೇವರ ವಾಕ್ಯವನ್ನು ಹೇಳಿ ನಮ್ಮನ್ನು ಸಹ ಕರೆದರು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾವುದ್ಯಾವುದೋ ಊರುಗಳಿಂದ ನಮ್ಮನ್ನೆಲ್ಲ ತಂದೆಯಾದ ದೇವರ ಕರೆದು ಅವರ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ಹಲ್ಲೆಲೂಯಾ. ಈ ರಾಜ್ಯದಿಂದ ನಾವು ಪರಿಶುದ್ಧವಾದ ರಾಜ್ಯಕ್ಕೆ ಹೋಗಬೇಕು, ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಅದಕ್ಕಾಗಿಯೇ ನಮ್ಮನ್ನಿಲ್ಲಿ ಕರೆದಿರುವುದು. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರೆದ ದೇವರಿಗೆ ನಾವು ಯಾವ ರೀತಿ ವಿಧೇಯರಾಗಿ ಬಂದಿದ್ದೆವು, ಬಂದ ನಂತರ ಯಾವ ರೀತಿ ದೇವರಿಗೆ ಪ್ರಿಯವಾಗಿ ಜೀವಿಸಿದೆವು, ಅವರಿಗೆ ಪ್ರಶ್ನೆಗಳನ್ನು ಕೇಳುವ ಮಕ್ಕಳಾಗಿದ್ದೇವಾ, ಅಥವಾ ಅವರು ಹೇಳಿದಂಥ ಮಾತುಗಳನ್ನು ಕೇಳದೆ ಹಿಂದೆ ಹೋದಂತಹ ಜೀವಿತವಾಗಿತ್ತ ನಮ್ಮದು? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಏನೇ ಹೇಳಿದರೂ ಸಹ ಒಪ್ಪಿಸಿಕೊಂಡಂಥ ಮಕ್ಕಳು ತಂದೆಯಾದ ದೇವರ ಮಾತನ್ನು ಕೇಳುತ್ತಾರೆ. ಹಲ್ಲೆಲೂಯಾ. ಕರೆದ ಕೂಡಲೇ ಬಂದಂತಹ ಅಬ್ರಹಾಮನು ಯಾವ ಮಾತನ್ನು ಯಾವ ಪ್ರಶ್ನೆಯನ್ನು ಕೇಳದೆ ಬಂದಂತಹ ಅಬ್ರಹಾಮನಾಗಿದ್ದನು. ದೇವರ ಉನ್ನತವಾದ ನಾಮಕ್ಕೆ ಘನಮಾನ ಮಹಿಮೆಗಳು ಸದಾಕಾಲಕ್ಕೆ ಉಂಟಾಗಲಿ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಬಗ್ಗೆ ಸ್ವಲ್ಪ ಓದಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. 8, 9, 10ನೇ வாக்கிய ஓதோಣ. விசுவாசத்தினாலே ஆபிரகாம் தான் சுதந்திரமாய் பெறப்போகிற இடத்துக்கு போகும்படி அழைக்கப்பட்ட போது கீழ்ப்படிந்து தான் போகும் இடம் இன்னதென்று அறியாமல் புறப்பட்டு போனான். விசுவாசத்தினாலே அவன் வாக்குதத்தம் பண்ணப்பட்ட தேசத்திலே பரதேசியை போல சஞ்சரித்து அந்த வாக்குதத்தத்திற்குரிய உடன் சுதந்திரராகிய ஈசாக்கோடும் யாக்கோபோடும் கூடாரங்களிலே குடியிருந்தான். ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯನಾಗಿ ಹೊಂದಬೇಕಾದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿಗಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಆಮೆನ್. ಇಬ್ರಿಯ 11, 8, 9, 10 ಇಂಗ್ಲೀಷಲ್ಲಿ ಓದಿ, ತೆಲುಗಿನಲ್ಲಿ ಓದಿ. By faith Abraham, when he was called out to go out into the place which he should after receive for an inheritance, obeyed, and he went out, not knowing whither he went. By faith he sojourned in the land of promise, as in a strange country, dwelling in tabernacles with Isaac and Jacob, the heirs with him of the same promise. For he looked for a city which hath foundations, whose builder and maker is God. అబ్రహాము పిలిచినప్పుడు విశ్వాసం బట్టి ఆ పిలుపునకు లోబడి తాను స్వార్థంగా పొందిన ప్రదేశంకు బయలు వెళ్ళాను, మరియు ఎక్కడికి వెళ్ళానో అది ఎవరికి తెలియదు. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಾಕು ಬ್ರದರ್. ಆ ಪಿಲಿಪಕ್ಕೂ ಲೋಬಡಿ, ಒಬೇಯ್ಡ್, ಕರೆದ ದೇವರಿಗೆ ವಿಧೇಯನಾಗಿ
ಇದನ್ನು ಗಮನಿಸಬೇಕು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಬ್ರಹಾಮನನ್ನು ಕರೆದಾಗ ಯಾವ ಪ್ರಶ್ನೆಯನ್ನೂ ಮಾಡಲಿಲ್ಲ, ಕರೆಗೆ ವಿಧೇಯನಾದನು. ಎಲ್ಲಿ ಹೋಗಬೇಕೆಂಬುದಾಗಿ ಹೇಳಿದಾಗ ಯಾವ ಊರಿಗೆ ಹೋಗಬೇಕು, ನನಗಲ್ಲಿ ವಾಸಕ್ಕೆ ಮನೆ ಇದೆಯಾ, ಊಟಕ್ಕೆ ಏನಿದೆ, ಹೇಗೆ, ಏನನ್ನೂ ಕೇಳಲಿಲ್ಲ. ಹೊರಟನು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಕಂದರೆ ದೇವರು ಆರಿಸಿಕೊಂಡವರಿಗೆ ದೇವರ ಮಾತುಗಳು, ದೇವರ ಚಿತ್ತವು ಅರ್ಥವಾಗುತ್ತದೆ. ದೇವ ಸೇವೆಯಲ್ಲಿ ದೇವರನ್ನು ಮಹಿಮೆಪಡಿಸಲು ಬರುವಂಥ ಪ್ರತಿಯೊಬ್ಬರಿಗೂ ಸಹ ದೇವರ ಚಿತ್ತವೇನೆಂಬುದು ಅರ್ಥವಾಗಿರುತ್ತದೆ. ಯಾವ ಪ್ರಶ್ನೆಯನ್ನು ಸಹ ಮಾಡುವುದಿಲ್ಲ. ದೇವ ಸೇವಕರೆಂದು ಕರೆಸಿಕೊಂಡಂತಹ ಎಲ್ಲರೂ ಸಹ, ದೇವ ಮಕ್ಕಳೆಂದು ಕರೆಸಿಕೊಂಡಂಥ ಪ್ರತಿಯೊಬ್ಬರು ಸಹ ತನಗೆ ವಹಿಸುವಂಥ ಕಾರ್ಯವನ್ನು ದೇವರು ತಿಳಿಯಪಡಿಸಿದಾಗ ಅದಕ್ಕೆ ಯಾವುದೇ ವಿಧವಾದಂಥ ವಿರೋಧತೆಯನ್ನು ಹೇಳುವುದಿಲ್ಲ. ತಲೆಬಾಗಿ ದೇವರಿಗೆ ವಿನಮ್ರತೆಯನ್ನು ತೋರಿಸಿ ಮಾಡಲು ಮುಂದಾಗುತ್ತಾರೆ. ಅದೇ ರೀತಿ ನಮ್ಮ ಪರಿಶುದ್ಧವಾದ ಸಭೆಯಲ್ಲಿ ಸಹ ತಂದೆಯಾದ ದೇವರು ಹೇಳುವಂಥ ಎಲ್ಲ ಕಾರ್ಯಗಳನ್ನು ಯಾರೂ ಸಹ ಪ್ರಶ್ನೆ ಮಾಡದೆ ಮಾಡುವಂಥ ಮಕ್ಕಳಾಗಿದ್ದಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಒಂದು ವೇಳೆ ಆ ರೀತಿ ಕೇಳುವವರೇ ಆದರೆ, ಪಿದಾ ನೆಡಾದ ನಾಟ್ಗಳು ಅಬ್ರಹಾಮನನ್ನು ಕರೆದ ದೇವರು, ಕರೆದ ಕೂಡಲೇ ಬಂದಂಥ ಅಬ್ರಹಾಮನನ್ನು ತಿಳಿದವನಾಗಿದ್ದನು. ಆದರೂ ಸಹ ಈಗ ಪರೀಕ್ಷೆ ಮಾಡುವ ದೇವರಾಗಿದ್ದಾರೆ. ನಾವು ಓದಿದ್ದೇವಲ್ಲ, ಆದಿಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಪರಿಶೋಧಿಸಿದನು. ಯಾವ ರೀತಿ ಪರಿಶೋಧಿಸಿದನು? ತಾನು ವಾಗ್ದಾನ ಮಾಡಿಕೊಟ್ಟಂಥ ಮಗನನ್ನು ತನಗೆ ಬಲಿಯಾಗಿ ಕೊಡುವಂತೆ ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಬ್ಬನೇ ಮಗ, ಮುದ್ದಿನ ಮಗ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಯಸ್ಸಾಗಿ ಹೋದ ಮೇಲೆ ಹುಟ್ಟಿದಂಥ ಮಗ. ಇನ್ನೂ ಎಷ್ಟು ಅಧಿಕವಾದ ಪ್ರೀತಿ ಇರುತ್ತದಲ್ಲವೇ? ಇಷ್ಟೊಂದು ಅಧಿಕವಾಗಿ ಪ್ರೀತಿಯಿಂದ ಬೆಳೆದಂತಹ ಈ ಮಗನನ್ನು ಕೇಳಿದಾಗ, ಈಗೋ ಇದ್ದೇನೆ ಎಂಬುದಾಗಿ ಹೇಳಿ ತಂದೆಯಾದ ದೇವರ ಚಿತ್ತವನ್ನು ಕೇಳಿ ಅವನನ್ನು ಬಲಿಯಾಗಿ ಸಮರ್ಪಿಸುವುದಕ್ಕೆ ಸಿದ್ಧನಾಗುತ್ತಾನೆ. ಅದು ಕೂಡ ಇಂಥ ಸ್ಥಳಕ್ಕೆ ಹೋಗು ಅಂತ ಹೇಳಲಿಲ್ಲ. ನೀನು ಹೋಗ್ತಾ ಇರು, ನಾನು ಹೇಳ್ತೀನಿ, ನಾನು ತೋರಿಸುವ ಬೆಟ್ಟ, ನೀನು ಹೋಗ್ತಾ ಇರು ಅಂತ ಹೇಳ್ತಾರೆ. ಎಷ್ಟೊಂದು ವಿಧೇಯತೆ ದೇವರಲ್ಲಿ, ಎಷ್ಟೊಂದು ನಂಬಿಕೆ ದೇವರಲ್ಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಂಬಿಗಸ್ತನೆಂಬುದಾಗಿ ತಿಳಿದಿದ್ದನು. ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿದ್ದನು. ಆ ಅನ್ಯೋನ್ಯತೆಯೇ ತಂದೆಯಾದ ದೇವರಲ್ಲಿ ಅವನನ್ನು ಇನ್ನೂ ನಂಬಿಕೆಯಲ್ಲಿ ಬಲವಾಗಿ ನಿಲ್ಲುವಂತೆ ಮಾಡಿತು. ನನಗೊಬ್ಬ ಮಗನಿದ್ದಾನೆ, ಆ ಮಗನನ್ನು ತಂದೆಯಾದ ದೇವರೇ ಕೊಟ್ಟಿರುವುದು. ಅವನನ್ನು ಬಿಟ್ಟರೆ ಬೇರೆ ಮಗನಿಲ್ಲ, ಬೇರೆ ಮಕ್ಕಳಿಲ್ಲ. ಇಷ್ಮಾವೇಲನಿದ್ದರೂ ಸಹ ತಂದೆಯಾದ ದೇವರ ಆಶೀರ್ವಾದವನ್ನು ಹೊಂದಿದವನಲ್ಲ. ಆದರೂ ಸಹ ನನ್ನ ತಂದೆಯಾದ ದೇವರು ಈ ದಿವಸ ಆತನನ್ನು ಬಲಿಯಾಗಿ ಸಜೀವ ಯಜ್ಞವಾಗಿ ಅರ್ಪಿಸು ಎಂಬುದಾಗಿ ಹೇಳುತ್ತಿದ್ದಾನಲ್ಲ. ನಾನು ಸಹ ದೇವರ ಮಾತಿಗೆ ನಾನು ವಿಧೇಯನಾಗುತ್ತೀನಿ. ದೇವರೇ ನನಗೆ ಶ್ರೇಷ್ಠ ಹೊರತು ಮಗನಲ್ಲ ಎಂಬುದಾಗಿ ತೀರ್ಮಾನ ಮಾಡಿಕೊಂಡನು. ಕರೆದ ದೇವರು ನಂಬಿಗಸ್ತನಾದ ದೇವರಾಗಿರುವುದರಿಂದ ಮಗನನ್ನು ನನಗೆ ಹಿಂತಿರುಗಿ ಕೊಡುವುದಕ್ಕೆ ದೇವರಿಗೆ ಶಕ್ತಿ ಇದೆ ಎಂಬುದಾಗಿ ಅವನ ಮನಸ್ಸನ್ನು ನಂಬಿದನು. ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳಿ ತಂದೆಯಾದ ದೇವರನ್ನು ಮಹಿಮೆ ಪಡಿಸಿ ಆ ಪರಿಶೋಧನೆಯಲ್ಲಿ ಜಯಿಸುವುದಕ್ಕಾಗಿ ದೇವರ ಚಿತ್ತಕ್ಕೆ ವಿಧೇಯನಾಗಿ ಹೊರಟನು. ಮನೆಯಲ್ಲಿ ಹೆಂಡತಿಗೂ ಸಹ ಹೇಳಲಿಲ್ಲ, ಸಾರಳಿಗೂ ಸಹ ಹೇಳಲಿಲ್ಲ. ಹೇಳಿದ್ದರೆ ಖಂಡಿತ ಕಳಿಸ್ತಾ ಇರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆಯಾದ ದೇವರ ಚಿತ್ತದಂತೆಯೇ ನಡೆಯುವುದಕ್ಕಾಗಿ ತನ್ನಲ್ಲೇ ತಾನೇ ತೀರ್ಮಾನ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಹೊರಟಂಥ ಅಬ್ರಹಾಮನ ನಂಬಿಕೆಯನ್ನು ತಂದೆಯಾದ ದೇವರು ನೀತಿ ಎಂಬುದಾಗಿ ಎಣಿಸಿದರು. ಹಲ್ಲೆಲೂಯಾ. ಕರೆದ ದೇವರ ಮಗನ ಅನ್ಯೋನ್ಯತೆಯಲ್ಲಿ, ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನೊಂದಿಗೆ ಒಂದಾದ ಅಬ್ರಹಾಮನು ಯೇಸು ಕ್ರಿಸ್ತನ ಮಾತನ್ನು ಕೇಳಿದನು. ಅಲ್ಲಿ ಯೇಸು ಕ್ರಿಸ್ತನೆಂಬುದಾಗಿ ಇಲ್ಲದೆ ಹೋಗಿದ್ದರೂ ಕೂಡ ಅವರು ವಾಕ್ಯವಾಗಿದ್ದರು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ಹೇಳಿದನಲ್ಲ. ಈ ಮಾತುಗಳೇ ದೇವ ವಾಕ್ಯಗಳಾಗಿದ್ದು ಅದರ ಮೂಲಕವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಅಬ್ರಹಾಮನು ಒಂದಾಗಿದ್ದು ತನ್ನ ಮಗನನ್ನೇ ಬಲಿಯಾಗಿ ಕೊಡುವುದಕ್ಕೂ ಕೂಡ ಹಿಂದೆಗೆಯಲಿಲ್ಲ. ಈಗ ನಾವು ಎಷ್ಟರ ಮಟ್ಟಿಗೆ ಸಿದ್ಧವಾಗಿರುತ್ತೇವೆ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆಯಾದ ದೇವರು ಅಂತಹ ಒಂದು ವಿಶೇಷವಾಗಿ ನೋವನ್ನುಂಟು ಮಾಡುವಂಥ ಕಾರ್ಯವನ್ನೇನೂ ಕೇಳುವುದಿಲ್ಲ. ನಮ್ಮ ಆತ್ಮಗಳು ದೇವರಿಗೆ ಸಿದ್ಧವಾಗಿದ್ದು, ದೇವರ ರಾಜ್ಯದಲ್ಲಿ ಬಲವಾಗಿದ್ದು, ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಅನೇಕ ಕಾರ್ಯಗಳನ್ನು ನಮ್ಮಲ್ಲಿ ಹೇಳಬಹುದು. ಆದರೆ ನಾವು ಗುಣಗುಟ್ಟಿ ಗುಣಗುಡುತ್ತೇವೆ. ಇವ್ರಿಗೇನು ಮಾಡೋ ಕೆಲಸ ಇಲ್ಲ, ಇದನ್ನೆಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಚಿಕ್ಕ ಚಿಕ್ಕ ಕೆಲಸಗಳೇ.
ಯಾರನ್ನು ನೀನು ಬಲಿಯಾಗಿ ಕೊಡು ಎಂಬುದಾಗಿ ಕೇಳಲಿಲ್ಲ. ನಮ್ಮನ್ನೇ ನಾವು ತಂದೆಯಾದ ದೇವರಿಗೆ ಸಮರ್ಪಿಸಿಕೊಂಡಿದ್ದರೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ಆಶೀರ್ವಾದವು ನಮ್ಮ ನೆತ್ತಿಗಳ ಮೇಲೆ ಸದಾಕಾಲವಿರುತ್ತದೆ. ಅಂತಹದ್ರಲ್ಲಿ ದೇವ ಸನ್ನಿಧಾನದಲ್ಲಿ ಅವರು ನಮ್ಮ ಜೀವಿತದಲ್ಲಿ ನಮಗೆ ಒಳ್ಳೆಯದಾಗುವ ರೀತಿಯಲ್ಲಿ ಹೇಳಿದಂಥ ಮಾತುಗಳನ್ನೇ ನಾವು ಕೇಳದೆ ಹೋದರೆ ನಾವು ನಂಬಿಕೆಯುಳ್ಳ ನೀತಿವಂತರು ಎಂಬುದಾಗಿ ಹೇಗೆ ಕರೆಸಿಕೊಳ್ಳಲು ಸಾಧ್ಯ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವ ಮಕ್ಕಳಾಗಿದ್ದೇವೆ. ಅಬ್ರಹಾಮನನ್ನು ಶೋಧಿಸಿದ ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತನ ನಂಬಿಕೆಯನ್ನು ನೋಡಿ ನೀನು ಈಗ ನನಗೆ ಪ್ರಿಯನಾದವನು ಎಂಬುದಾಗಿ ಭಯ ಭಕ್ತಿ ಉಳ್ಳವನೆಂಬುದಾಗಿ ಹೇಳ್ತಾನೆ. ದೇವರ ನಾಮವು ಮಹಿಮೆಂದಲ್ಲಿ ಒಬ್ಬನೇ ಮಗನನ್ನು ಸಮರ್ಪಿಸಲು ಸಹ ನೀನು ಹಿಂದೆಗೆ ಇಲ್ಲಿಲ್ಲವಲ್ಲ ಅಂತ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಓದೋಣವಾ? 12ನೇ ವಾಕ್ಯ ಓದೋಣ. அப்பொழுது அவர், பிள்ளையாண்டான் மேல் உன் கையை போடாதே, அவனுக்கு ஒன்றும் செய்யாதே. நீ அவனை உன் புத்திரன் என்றும் உன் ஏகசுதன் என்றும் பாராமல் எனக்காக ஒப்பு கொடுத்தபடியினால் நீ தேவனுக்கு பயப்படுகிறவன் என்று இப்பொழுது அறிந்திருக்கிறேன் என்றார். ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಲಿಲ್ಲವಾದ್ದರಿಂದ ನೀನು ದೇವರಲ್ಲಿ భయభక్తి ఉಳ್ಳవనెందు ಈಗ తోరబంతు ಎಂದು ಹೇಳಿದನು. అప్పుడు ఆయన ఆ చిన్నవాని మీద చేయి వేయకము, అతని నేనేమీ చేయకును. నీవు ఒక్కడైన నీ కుమారుని నాకు వెనక్కి తీయలేదు కనుక నీవు దేవునికి భయపడవని ఇందువలన నాకు కనబడుచున్నదెను. And he said, lay not thine hand upon the lad, neither do thou anything unto him. For now I know that thou fearest God, seeing thou hast not withheld the son, thine only son, from me. ಫಿಯರ್ಸ್ ದ ಗಾಡ್, ದೇವನಿಗೆ ಭಯಪಡುವನು, ಭಯಭಕ್ತಿ ಉಳ್ಳವನಾಗಿರುವನು ಎಂಬುದಾಗಿ ತಂದೆಯಾದ ದೇವರು ಸಾಕ್ಷಿಯನ್ನು ಹೇಳ್ತಾ ಇದ್ದಾರೆ ಅಬ್ರಾಮನ ಬಗ್ಗೆ. ಹಲ್ಲೆಲೂಯಾ. ನಮ್ಮ ಬಗ್ಗೆಯೂ ದೇವರು ಸಾಕ್ಷಿಯನ್ನು ಹೇಳಬೇಕಲ್ಲವೇ? ನನ್ನ ಪ್ರೀತಿಯುಳ್ಳ ಮಗನು ನಾನು ಹೇಳಿದ ಕೆಲಸಗಳನ್ನು ಸಂಪೂರ್ಣವಾಗಿ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಂದೆಯಾದ ದೇವರು ಅನೇಕರ ಮುಂದೆ ಸಾಕ್ಷಿಯಾಗಿ ಹೇಳಬೇಕು. ಅಂತಹ ಒಂದು ಭಯ ಭಕ್ತಿಯಲ್ಲಿ ನಾವು ಬೆಳೆಯಬೇಕು. ಕುಟುಂಬವು ದೇವ ಭಯಭಕ್ತಿಯಲ್ಲಿ ಬೆಳೆಯಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕುಟುಂಬದಲ್ಲಿ ತಲೆಯಾದವನು ದೇವರಿಗೆ ಭಯಭಕ್ತಿಯಿಂದಿದ್ದರೆ ಕುಟುಂಬದಲ್ಲಿಂಥ ಪ್ರತಿಯೊಬ್ಬರು ಸಹ ದೇವರಲ್ಲಿ ಪ್ರೀತಿಯಿಂದಿದ್ದು ದೇವರನ್ನು ಭಯಭಕ್ತಿಯಿಂದ ಸೇವಿಸುವಂತಹ ಕುಟುಂಬವಾಗಿರುತ್ತಾರೆ. ಅಂತಹ ಕುಟುಂಬಗಳಾಗಿ ನಾವು ಮಾರ್ಪಡೋಣ. ಯಾಕಂದರೆ ಸೈತಾನನು ಅನೇಕ ವಿಧವಾದಂತಹ ಕಾರ್ಯಗಳನ್ನು ತಂದೊಡ್ಡಿ ನಮ್ಮನ್ನು ವಂಚನೆ ಮಾಡುವವನಾಗಿದ್ದಾನೆ. ನಮ್ಮಲ್ಲಿ ಏನು ಮಾಡ್ತಾನೆ ಅಂದರೆ ನಾನೇ ದೊಡ್ಡವಳು, ನನ್ನ ಮಾತು ನೀನು ಕೇಳು, ನಿನ್ನ ಮಾತು ನಾನು ಕೇಳಬೇಕಾ ಅಂತೇಳಿ ವಾಗ್ವಾದವನ್ನುಂಟು ಮಾಡುವಂತಹ ಸೈತಾನನ ಕ್ರಿಯೆಗಳು ಕುಟುಂಬದಲ್ಲಿ ಕಂಡುಬರುತ್ತವೆ. ಅಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ತಗ್ಗಿಸಿಕೊಂಡು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಬೇಕು. ದೇವರ ಉನ್ನತವಾದಂಥ ಆಲೋಚನೆ ನಮಗೆ ಅನುಗ್ರಹವಾಗಬೇಕು. ಅವರು ಆಲೋಚನಾ ಕರ್ತರಾದ ದೇವಾದಿ ದೇವರಾಗಿದ್ದಾರೆ. ಆರಿಸಿಕೊಂಡ ಮಕ್ಕಳನ್ನು ಎಂದಿಗೂ ಸೈತಾನನ ಕೈಗೆ ಆಹಾರವಾಗಿ ಒಪ್ಪಿಸಿಕೊಡುವುದೇ ಇಲ್ಲ. ಅಂತಹ ಒಂದು ತಾಳ್ಮೆ ನಮ್ಮಲ್ಲಿರಬೇಕು. ಅದು ತಾಳ್ಮೆಯುಳ್ಳ ಕುಟುಂಬವಾಗಿರಬೇಕು. ತಾಳ್ಮೆಯುಳ್ಳ ಕುಟುಂಬದಲ್ಲಿ ದೇವರು ಮಾತನಾಡಿದಾಗ ಭಯಭಕ್ತಿಯಿಂದ ಕೇಳುವಂಥ ಕುಟುಂಬಗಳಾಗಿ ನಾವೆಲ್ಲರೂ ಮಾರ್ಪಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ಈಗ ಭಯ ಭಕ್ತಿಯುಳ್ಳವನೆಂದು ನನಗೆ ತಿಳಿದು ಬಂದಿದೆ ಎಂಬುದಾಗಿ ಅಬ್ರಹಾಮನ ಬಗ್ಗೆ ಸಾಕ್ಷಿ ಹೇಳಿದರು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ನಾವು ಈಗ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿರಬೇಕು. ಸಭೆಯಾಗಿ ಕೂಡಿ ಬಂದಿದ್ದೇವೆ, ದೇವರ ಮಾತುಗಳನ್ನು ಕೇಳುತ್ತಿದ್ದೇವೆ, ದೇವರ ಮಾತುಗಳನ್ನು ಕೇಳಿ ಕೈಕೊಂಡು ನಡೆಯುವಂಥ ಮಕ್ಕಳಾಗಿದ್ದೇವೆ. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದಿದ್ದೇವಲ್ಲ, 7ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನೆಂಬುದಾಗಿ ಅಂತಹ ಮಕ್ಕಳಾಗಿರಬೇಕು. ಯಾವ ಮಾತುಗಳು, ಯಾರೊಂದಿಗೆ ಯಾವ ಮಾತುಗಳಿಂದ ನಾವು ತಂದೆಯಾದ ದೇವರೊಂದಿಗೆ ಇರಬೇಕು. ಯಾರು ಮಾತುಗಳನ್ನು ಆಡುತ್ತಾರೆ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವರೇ ತಂದೆಯಾದ ದೇವರು ಜೀವವುಳ್ಳ ಮಾತುಗಳ ಒಡೆಯರಾಗಿದ್ದಾರೆ. ಅವರ ಮಾತುಗಳನ್ನು ಕೇಳಬೇಕು. ಮತ್ತೊಂದು ಆವರ್ತಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದೋಣ. தம்முடைய குமாரனும் நம்முடைய கர்த்தருமாயிருக்கிற இயேசு கிறிஸ்துவுடனே ஐக்கியமாயிருப்பதற்கு உங்களை அழைத்த தேவன் உண்மையுள்ளவர். మన ప్రభువైన యేసుక్రీస్తు అను తన కుమారుని సహవాసము పిలిచిన దేవుడు నమ్మదగినవాడు. God is faithful, by whom ye were called unto the fellowship of his Son, Jesus Christ our Lord. Unto the fellowship. ಕನ್ನಡದಲ್ಲಿ ಓದಿ. ಆಮೇನ್. ಅನ್ಯೋನ್ಯತೆಗೆ ಕರೆದವನು ಆತನೇ. ತಮಿಳಿನಲ್ಲಿ ಇನ್ನೊಂದ್ಸತಿ ಓದಿ ಸಿಸ್ಟರ್. ಅನ್ಯೋನ್ಯತೆ ಅನ್ನೋದಕ್ಕೆ தம்முடைய குமாரனும் நம்முடைய கர்த்தருமாயிருக்கிற இயேசு கிறிஸ்துவுடனே ಐಕ್ಯಮಾಯಿರುವುದಕ್ಕೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದಾಗಿರಬೇಕು.
ಭಿನ್ನ ಭೇದಗಳಿಲ್ಲ, ಹೇಳಿದಂತೆ ಕೇಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಾಕ್ಯ ಸ್ವರೂಪರಾಗಿರುವ ತಂದೆಯಾದ ದೇವಾದಿ ದೇವರ ಕೃಪೆಯಿಂದ ದೇವ ಸಭೆಯಲ್ಲಿದ್ದೇವೆ. ದೇವ ಮಾತುಗಳನ್ನು ಕೇಳಬೇಕು, ಅದು ಅನ್ಯೋನ್ಯತೆ. ಆ ಅನ್ಯೋನ್ಯತೆಯಲ್ಲಿ ಇರಬೇಕು. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತನ್ನ ಮಗನ ಅನ್ಯೋನ್ಯತೆಗೆ ದೇವರು ಕರೆದರು. ಹಾಗಾದರೆ ಅವರೊಂದಿಗೆ ಅನ್ಯೋನ್ಯತೆಯಿಂದ ಇರುವುದು ಹೇಗೆ? ನಾವು ಅವರು ಪರಿಶುದ್ಧರಾದ ದೇವರು, ಪರಮ ಪ್ರೀತಿಯುಳ್ಳ ದೇವರು, ದಯಾಕರರಾದ ದೇವರು, ಕರುಣೆ ತೋರಿಸುವ ದೇವರು, ಕನಿಕರ ತೋರಿಸುವ ದೇವರು ಸಕಲವಾಗಿದ್ದಾರೆ. ಅಂತಹವರೊಂದಿಗೆ ನಾವು ಅನ್ಯೋನ್ಯತೆಯಿಂದ ಇರುವುದು ಹೇಗೆ? ನಾವು ಕೇವಲ ಮನುಷ್ಯರಾಗಿದ್ದೇವಲ್ಲ. ಮನುಷ್ಯರಾಗಿರುವ ಹೇಗೆ ನಾವು ದೇವರೊಂದಿಗೆ ಅನ್ಯೋನ್ಯತೆಯಿಂದ ಇರುವುದಕ್ಕೆ ಸಾಧ್ಯವಾಗುತ್ತದೆ? ಯಾಕಂದರೆ ಅವರು ಪರಿಶುದ್ಧರಾದ ದೇವರು. ಪರಲೋಕ ರಾಜ್ಯವೇ ಪರಿಶುದ್ಧವಾದ ರಾಜ್ಯ. ಪರಿಶುದ್ಧವಾದ ರಾಜ್ಯಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ. ನಮ್ಮನ್ನು ಕರೆದ ದೇವರು ಬಂಡುತನಕ್ಕೆ, ಅಶುದ್ಧತೆಗೆ ಕರೆಯಲಿಲ್ಲ. ಎಲ್ಲ ಅಶುದ್ಧತೆಯನ್ನು ಬಿಟ್ಟು ಪರಿಶುದ್ಧತೆಗೆ ಬನ್ನಿ ಎಂಬುದಾಗಿ ಕರೆದರು. ಆ ಒಂದು ಮಹಾ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವುದಾದರೆ ಅವರೊಂದಿಗೆ ನಾವು ಅನ್ಯೋನ್ಯವಾಗಿರುತ್ತೇವೆ, ಐಕ್ಯ ಮಧ್ಯದಲ್ಲಿರ್ತೇವೆ, ಆ ಫೆಲೋಶಿಪ್ನಲ್ಲಿ ಇರ್ತೇವೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಥೆಸಲೋನಿಕದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದೋಣ. ಪರಿಶುದ್ಧತೆಗೆ ನಮ್ಮನ್ನು ಕರೆದ ದೇವರು ಅವರು ಎಂಬುದಾಗಿ. அன்றியும் ಅದೇ ಓದಿ. For God hath called us unto unclean. For God hath not called us unto uncleanness, but unto holiness. ಅನ್ಕ್ಲೀನ್ನೆಸ್. పరిశుద్ధులకు దేవుడు మనం పిలిచిన కానీ అపవిత్రులుగా ఉండట్టుకు పిలువలేదు. ಪರಿಶುದ್ಧತೆಗೆ ಕರೆದ ದೇವರು, ಫಾರ್ ಹೋಲಿನೆಸ್. ಅದಕ್ಕಾಗಿ ನಮ್ಮನ್ನು ಕರೆದಿರುವ ದೇವರು. ಯಾಕಂದರೆ ಅವರು ಪರಿಶುದ್ಧರು, ಅವರಲ್ಲಿರುವಂಥ ಗುಣಗಳೇ ನಮ್ಮಲ್ಲಿ ಬರಬೇಕೆಂಬುದಾಗಿ ಹೇಳಿ ನಮ್ಮನ್ನು ಕರೆದ ದೇವರು. ಸಭೆಯಾದ ನಾವೀಗ ದೇವರ ಕರೆಯನ್ನು ಕೇಳಿದ್ದೇವೆ, ದೇವ ಸನ್ನಿಧಾನದಲ್ಲಿ ಕೂಡಿ ಬಂದಿದ್ದೇವೆ. ದೇವರು ನಮ್ಮನ್ನು ಅಶುದ್ಧತೆಯಿಂದ ಬಿಡಿಸಿ ಪರಿಶುದ್ಧತೆಗೆ ಕರೆತಂದಿರುವ ದೇವರಾಗಿರುವುದರಿಂದ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ಕರೆದ ದೇವರು, ಅವರು ಪರಿಶುದ್ಧರಾದ ದೇವರು. ದೇವರ ಉನ್ನತವಾದ ನಾಮ ಮಹಿಮಂದಲ್ಲಿ ಪೇತ್ರನಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದೋಣ. ಗ್ಲೋರಿ ಲಾರ್ಡ್. ಆಮೆನ್. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು విధేయರಿಗೆ తక్కంతే ನಿಮ್ಮ ಎಲ್ಲಾ నడవడిಕೆಯಲ್ಲಿ పరిశుద్ధರಾಗಿರಿ. నేను పరిశుద్ధుడై ఉన్నాను గనుక మీరును పరిశుద్ధులై ఉండాలని ರಾಯಬಡಿ ఉన్నది. ನಿಶ್ಚಯವಾಗಿ ಹೇಳಿಬಿಟ್ರು, ನಾನು ಪರಿಶುದ್ಧನು. ಹಳೆ ಒಡಂಬಡಿಕೆಯಲ್ಲಿ ಸಹ ಅನೇಕ ಬಾರಿ ಹೇಳಿದ್ದಾರೆ. ಇಲ್ಲಿಯೂ ಸಹ ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾದ ದೇವರು, ನಿಮ್ಮನ್ನು ಕರೆದಿದ್ದೇನೆ. ನಾನು ಪರಿಶುದ್ಧನಾದ ದೇವರಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿರಬೇಕು. ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಬೇಕು. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಸಹ ವಿಧೇಯರಿಗೆ ತಕ್ಕಂತೆ ಅವರಿಗೆ ಕೀಳ್ಪಡಿದಲ್ ಒಬೇಯ್ಡ್, ಅದನ್ನೇ ಅವರು ಕೇಳ್ತಾ ಇರೋದು. ಅವರು ಹೇಳಿದಂತೆಯೇ ನಾವು ನಡೆದು ಪರಿಶುದ್ಧರಾಗಿರಬೇಕೇ ಹೊರತು ನಮ್ಮ ಆಲೋಚನೆಗಳಲ್ಲಿ ನಡೆದು ನಾನು ಸಹ ಪರಿಶುದ್ಧನು, ನಾನು ಪರಿಶುದ್ಧಳು ಎಂಬುದಾಗಿ ಹೇಳುವಂಥ ಕಾರ್ಯವಲ್ಲ. ದೇವರ ಚಿತ್ತಕ್ಕೆ ಅನುಸಾರವಾಗಿಯೇ ನಡೆದು ಪರಿಶುದ್ಧರಾಗಿರಬೇಕು. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದೆಯಲ್ಲ. ಹಲ್ಲೇಲೂಯಾ, ಹಲ್ಲೇಲೂಯಾ. ಇದೇ ಅನ್ಯೋನ್ಯತೆ. ಅವರ ಮಾತುಗಳೇ ಪರಿಶುದ್ಧ, ದೇವರು ಪರಿಶುದ್ಧರು. ಹಲ್ಲೇಲೂಯಾ. ಅಂತಹ ಒಂದು ಪರಿಶುದ್ಧರಾದ ದೇವಾದಿ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ ಅಂದರೆ ನಮಗೆ ಎಷ್ಟೊಂದು ಸಂತೋಷ ಇರಬೇಕು, ಎಷ್ಟೊಂದು ಹೆಮ್ಮೆ ಇರಬೇಕು. ಅನೇಕರ ಮುಂದೆ ನಮ್ಮಲ್ಲಿ ಏನಾದರೂ ವಸ್ತು ಇದೆ ಅಂದರೆ 1000 ಸತಿ ಹೋಗಿ ತೋರಿಸ್ಬಿಡ್ತೀವಿ ಅವರಿಗೆ. ಅವ್ರು ನೋಡಲಿಲ್ಲ ಅಂದರೂ ಕರ್ಕೊಂಬಂದಾದರೂ ತೋರಿಸ್ತೀವಿ. ಅದರಲ್ಲಿ ಹೆಮ್ಮೆ ನಮಗೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಿ. ನಮ್ಮಲ್ಲಿದೆ ನೋಡಿ ಅಂಥೇಳಿ ತಪ್ಪು ಅಂತ ಹೇಳಿಲ್ಲ, ಆದರೆ ಅದು ನಮ್ಮಲ್ಲಿರೋದು ಬೇಡ. ದೇವರು ಪರಿಶುದ್ಧರಾಗಿರುವುದರಿಂದ ನಾವು ಸಹ ಪರಿಶುದ್ಧರಾಗಿರಬೇಕು. ಈಗ ಕರೆದು ತೋರಿಸೋಣ, ನಾವು ಸಹ ಪರಿಶುದ್ಧರಾಗಿದ್ದೇವೆ. ಯಾಕಂದರೆ ನನ್ನ ಪರಲೋಕದ ತಂದೆ ಪರಿಶುದ್ಧನಾಗಿದ್ದಾನೆ, ನಾನು ಸಹ ಪರಿಶುದ್ಧನಾಗಿದ್ದೇನೆ, ನೀವು ಸಹ ಪರಿಶುದ್ಧರಾಗಿದ್ದೆ ಎಂಬುದಾಗಿ ಹೇಳಿ ಆ ಪರಿಶುದ್ಧ ಕಾರ್ಯಗಳನ್ನು ಅವರಿಗೆ ಹೇಳಿ ತಿಳಿಸುವಂಥ ಮಕ್ಕಳಾಗಿ ನಾವು ಮಾರ್ಪಡಬೇಕು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪರಿಶುದ್ಧತೆ ನಮಗೆ ಬರಬೇಕಾದರೆ ನಾವು ದೇವ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡಬೇಕು. ನಾವೆಲ್ಲರೂ ಪರಿಶುದ್ಧರಾಗಿ ಜೀವಿಸಬೇಕು. ನಮ್ಮ ಮಾತು ಕಥೆಗಳು, ನುಡಿಗಳು, ನಡವಳಿಕೆಗಳು, ಜೀವನದ ಎಲ್ಲ ಕಾರ್ಯಗಳು ದೇವರಿಗೆ ಪ್ರಿಯವಾಗಿರಬೇಕು. ದೇವರಿಗೆ ಭಯಪಡುವುದೇ ಪರಿಶುದ್ಧತೆ. ಈ ಕಾರ್ಯವನ್ನು ಮಾಡಿದರೆ, ಈ ಮಾತನ್ನು ಆಡಿದರೆ ದೇವರಿಗೆ ಕೋಪ ಬರುತ್ತದಾ ಅಥವಾ ದೇವರಿಗೆ ಪ್ರಿಯವಾಗಿರುತ್ತದೆ ಎಂಬುದಾಗಿ ಅದನ್ನು ಮಾಡುವುದಕ್ಕೆ ಮುಂಚೆ, ಆಡುವುದಕ್ಕೆ ಮುಂಚೆ ಆಲೋಚನೆ ಮಾಡಿ ತಿಳಿದುಕೊಳ್ಳಬೇಕು. ದೇವ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡಬೇಕು. ದೇವರೇ, ನೀವು ಪರಿಶುದ್ಧರಾದ ದೇವಾದಿ ದೇವರಾಗಿದ್ದೀರಪ್ಪ.
ಇಂತಹ ಕಾರ್ಯವನ್ನು ಮಾಡಬೇಕಂತಿದ್ದೇನೆ, ನಿಮ್ಮ ಪರಿಶುದ್ಧತೆ ಚಿತ್ತಕ್ಕೆ ಇದು ಸರಿಯಾಗಿದೆಯಾ ದೇವರೇ ನನಗೆ ತಿಳಿಸಿ ಅಂತೇಳಿ ನಾವು ತಾಳ್ಮೆಯಿಂದ ಕೇಳಿ ದೇವರನ್ನು ಮಹಿಮೆ ಪಡಿಸಬೇಕು. ಅದನ್ನು ಬಿಟ್ಟು ನಮ್ಮಷ್ಟಕ್ಕೆ ನಾವೇ ಮಾಡಿಬಿಟ್ಟು ಅನೇಕ ಕಷ್ಟಗಳಲ್ಲಿ ಸಿಕ್ಕಾಕ್ಕೊಂಡು ಪರಿಶುದ್ಧರಾಗಿರೋ ದೇವರೇ ನಾನು ಇದನ್ನು ಮಾಡಿಬಿಟ್ಟಿದ್ದೇನೆ, ಇದು ಪರಿಶುದ್ಧ ಅಲ್ವಾ ಅಂತೇಳಿ ಆಗ ಕೇಳೋದಲ್ಲ. ಮಾಡುವುದಕ್ಕೆ ಮುಂಚೆಯೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಕೇಳಬೇಕು. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಕಂದರೆ ನಮ್ಮನ್ನು ಕರೆದಾತನು ಪರಿಶುದ್ಧನಾದ ದೇವಾದಿ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ವಾಸ ಮಾಡುವ ರಾಜ್ಯಕ್ಕೆ ನಮ್ಮನ್ನು ಕರೆದಿರುವ ದೇವರು, ಆ ರಾಜ್ಯ ಪರಿಶುದ್ಧವಾದ ರಾಜ್ಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ಪರಿಶುದ್ಧವಾದ ರಾಜ್ಯಕ್ಕೆ ದೇವರು ನಮ್ಮನ್ನು ಕರೆದಿರುವುದರಿಂದ ನಾವು ಸಹ ಆ ರಾಜ್ಯಕ್ಕೆ ಹೋಗುವಂತಹ ಯೋಗ್ಯತೆಯನ್ನು ಪಡೆದುಕೊಂಡು ಅಲ್ಲಿಗೆ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಾಧಾರಣವಾದಂಥ ಮದುವೆ ಕಾರ್ಯ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮದುವೆಗೆ ಹೋಗಿ ಅಲ್ಲಿ ನಾವು ಇರ್ತೇವೆ, ಅನಂತರ ಮದುವೆ ಇರೋದಿಲ್ಲ. ಆ ಒಂದು ಅರ್ಧ ಗಂಟೆ ಮದುವೆಗೆ ನಮ್ಮಲ್ಲಿರುವಂಥದ್ದನ್ನೆಲ್ಲ ಹಾಕ್ಕೊಂಡು ಹೋಗ್ತೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗ್ತೀವಿ. ಕೆಲವರಂತೂ ಮೈ ಮೇಲೆ ಸೆಂಟ್ ಹೊಡ್ಕೊಂಡು ಹೋಗ್ತಾರೆ, ಗಬ್ಬು ವಾಸನೆ ಹೊಡಿತಾ ಇರ್ತೈತೆ. ಆದರೂ ಕೂಡ ಅವ್ರಿಗೆ ಅದಿಷ್ಟ. ಯಾಕಂದರೆ ಮದುವೆಗೆ ನಾವು ಯೋಗ್ಯರಾಗಿ ಹೋಗಬೇಕು ಅಂಥೇಳಿ. ಇಂತಹ ಒಂದು ಅಲ್ಪವಾದ ಮದುವೆಗೆ ಸಕಲ ಸಿದ್ಧತೆಗಳೊಂದಿಗೆ ಹೋಗ್ತೀವಿ. ಕರೆದಂಥ ದೇವರ ಪರಿಶುದ್ಧವಾದ ಸನ್ನಿಧಾನಕ್ಕೆ ಹೋಗಬೇಕಾದ್ರೆ ಪರಿಶುದ್ಧತೆಯಲ್ಲಿ ಸಕಲ ಸಿದ್ಧತೆಯನ್ನು ಹೊಂದಿಕೊಂಡು ಹೋಗಬೇಕಲ್ಲವಾ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವುದರಿಂದ ನಾವು ದೇವರಿಗೆ ಪರಿಶುದ್ಧತೆಯಲ್ಲಿ ಜೀವಿಸಬೇಕು. ಆ ಪರಿಶುದ್ಧತೆ ಪವಿತ್ರಾತ್ಮನಿಂದ ನಮಗೆ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧಾತ್ಮನ ವರಗಳಿಂದ ಬಲ ಹೊಂದಿದವರಾಗಿ ತಂದೆಯಾದ ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಪರಿಶುದ್ಧಾತ್ಮನು ನಮ್ಮನ್ನು ಪರಿಶುದ್ಧಗೊಳಿಸಬೇಕು. ನಾವು ಬೇಡಿಕೊಳ್ಳುವುದಾದರೆ ತಂದೆಯಾದ ದೇವರು ನಮಗೆ ಖಂಡಿತವಾಗಿಯೂ ಪವಿತ್ರಾತ್ಮ ವರವನ್ನು ಕೊಡುವ ದೇವರಾಗಿದ್ದಾರೆ. ಪರಿಶುದ್ಧತೆಯಲ್ಲಿ ಯಾರೂ ಸಹ ತಂದೆಯಾದ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕೂಗಲು ಸಹ ಯೋಗ್ಯರಲ್ಲ ಎಂಬುದಾಗಿ ದೇವವಾಕ್ಯ ಹೇಳುತ್ತದೆ. ಅದಕ್ಕಾಗಿ ನಾವು ಬೇಡಿಕೊಳ್ಳಬೇಕು. ನಾವು ತಂದೆಯಾದ ದೇವರನ್ನು ಬೇಡಿಕೊಳ್ಳುವುದಾದರೆ ಖಂಡಿತವಾಗಿ ನಮಗೆ ಕೊಡುವ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಲೂಕನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದೋಣ. பொல்லாதவர்களாகி ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ పవిత్రాత్మ వరವನ್ನು కొడువనల్లవే అందను. కాబట్టి మీరు చెడ్డవారి ఉండియు మీ పిల్లలకు మంచి ఇవ్వాలని నిరిగి ఉండగా పరలోకమందు మీ తండ్రి తన గురికి పరిశుద్ధాత్మ ఎంతో నిశ్చయముగా అనుగ్రహించును. If ye then being evil know how to good gifts unto your children, how much more shall your heavenly Father give the Holy Spirit to them that ask him. ಹೋಲಿ ಸ್ಪಿರಿಟ್ ಟು ದಟ್ ಆಸ್ಕಿಂಗ್. ಕೇಳುವವರಿಗೆ ಪವಿತ್ರಾತ್ಮ ವರವನ್ನು ಕೊಡುವುದು ಅಧಿಕ ನಿಶ್ಚಯವಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೇಳುವಂಥ ಮಕ್ಕಳಾಗಬೇಕು. ದೇವರ ನಾಮವು ಮಹಿಮಂದುವಂತೆ ದೇವ ಸನ್ನಿಧಾನದಲ್ಲಿ ದೇವರು ನಮ್ಮನ್ನು ಕರೆದಂಥ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ನಮ್ಮನ್ನು ಕರೆದ ದೇವರು ಈ ವಯಸ್ಸಿನಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಕರೆದ ದೇವರು, ದೇವರ ರಾಜ್ಯವನ್ನು ಮಹಿಮೆ ಪಡಿಸುವುದಕ್ಕಾಗಿ ಕರೆದಿರುವ ದೇವರು. ಆದರೆ ಅವರು ಪರಿಶುದ್ಧರಾದ ದೇವರು, ಅವರು ನಂಬಿಕಸ್ಥರಾದ ದೇವರು, ಸತ್ಯವಂತರಾದ ದೇವರು. ಅವರಿಗೆ ತಕ್ಕ ಹಾಗೆಯೇ ನಾವು ಅವರೊಂದಿಗಿರಬೇಕು. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ದೇವರು ಪರಿಶುದ್ಧನಾಗಿರುವುದರಿಂದ ನಾವು ನಮ್ಮ ಎಲ್ಲ ನಡವಳಿಕೆಯಲ್ಲೂ ಪರಿಶುದ್ಧರಾಗಿರಬೇಕು ಎಂಬುದಾಗಿ ಹೇಳಿ ನಾವು ಸಹ ಪವಿತ್ರಾತ್ಮನ ವರಗಳನ್ನು ಹೊಂದಿಕೊಂಡು ದೇವರನ್ನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ ಇದೊಂದೇ ಮೆಷರಿಂಗ್ ಏಡ್. ಪರಿಶುದ್ಧತೆಯೇ ದೇವರಿಗೆ ಪ್ರಿಯವಾದ ಕಾರ್ಯ. ಇದೇ ಮಾನದಂಡ, ಇದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಅವರು ಪರಿಶುದ್ಧರಾದ ದೇವಾದಿ ದೇವರಾಗಿರುವುದರಿಂದ ನಾವು ಪರಿಶುದ್ಧರಾಗಿ ಜೀವಿಸಿದರೆ ಪರಿಶುದ್ಧವಾದ ರಾಜ್ಯಕ್ಕೆ ನಾವು ಹೋಗಿ ಸೇರ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಫಾರಿನ್ಗೆ ಹೋಗಬೇಕಾದ್ರೆ ವೀಸಾ ಬೇಕು. ಯಾವ ದೇಶಕ್ಕೆ ವೀಸಾ ತೊಗೊಂಡಿರ್ತೀವೋ ಆ ದೇಶಕ್ಕೆ ನಾವು ಹೋಗ್ತೇವೆ. ಅದೇ ರೀತಿ ಪರಲೋಕಕ್ಕೆ ಹೋಗಬೇಕಾದರೆ ವೀಸಾ ಪರಿಶುದ್ಧತೆ, ಆ ಪರಿಶುದ್ಧತೆ ದೇವ ಜನರಲ್ಲಿ ಇರಬೇಕು. ಅದು ಪವಿತ್ರಾತ್ಮನು ನಮ್ಮನ್ನು ನಡೆಸುವುದರ ಮೂಲಕವಾಗಿ ಬರುತ್ತದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದುದರಿಂದ ಈ ರಾತ್ರಿ ವೇಳೆಯಲ್ಲಿ ದೇವ ಸನ್ನಿಧಾನದಲ್ಲಿ ಕೂಡಿ ಬಂದಿದ್ದೇವೆ. ಕರೆದಂಥ ದೇವರು ಸತ್ಯವಂತರಾದ ದೇವಾದಿ ದೇವರಾಗಿರುವುದರಿಂದ ಅನೇಕರನ್ನು ಅನೇಕ ವಿಧವಾಗಿ ಕರೆದ ದೇವರಾಗಿದ್ದಾರೆ, ಅನೇಕ ವಯಸ್ಸುಗಳಲ್ಲಿ ಕರೆದ ದೇವರಾಗಿದ್ದಾರೆ. ಆದರೆ ಕರೆದ ಚಿತ್ತವು ಒಂದೇ, ಪರಿಶುದ್ಧವಾದ ರಾಜ್ಯಕ್ಕಾಗಿ ಕರೆದಿರುವ ದೇವರು.
ಹಲ್ಲೆಲೂಯಾ. ಆ ರಾಜ್ಯಕ್ಕಾಗಿ ಈ ರಾತ್ರಿ ವೇಳೆಯಲ್ಲಿ ತಂದೆಯಾದ ದೇವರಲ್ಲಿ ನಾವು ಸಹ ಬೇಡಿಕೊಳ್ಳೋಣ. ದೇವರೇ, ನನಗೂ ಸಹ ಪವಿತ್ರಾತ್ಮನ ವರವನ್ನು ದಯಪಾಲಿಸಿ. ಈಗ ಕೊಟ್ಟಿರುವ ವರಗಳು ಸಾಲದಪ್ಪ, ಇನ್ನೂ ಅಧಿಕವಾದಂಥ ವರಗಳು ನನಗೆ ಬೇಕು. ನಾನು ನಿಮ್ಮೊಂದಿಗೆ ಇರಬೇಕಪ್ಪ, ಅನ್ಯೋನ್ಯತೆಯಲ್ಲಿ ಇರಬೇಕು. ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವರು ಎಲ್ಲರೂ ದೇವರ ಪರಿಶುದ್ಧವಾದ ಸನ್ನಿಧಾನದಲ್ಲಿ ಕೇಳಿ ದೇವರನ್ನು ಮಹಿಮೆ ಪಡಿಸಬೇಕು. ಗಟ್ಟಿಯಾದ ಬಂಡೆಯ ನೆಲದ ಮೇಲೆ ಮನೆಯನ್ನು ಕಟ್ಟುವಂಥ ಮಕ್ಕಳಾಗಿ ಮಾರ್ಪಡಬೇಕು. ದೇವರಾತ್ಮನು ನಮ್ಮ ಮೇಲೆ ಬರಲು, ನಮ್ಮೊಂದಿಗೆ ಇರಲು ನಾವು ಬಲವನ್ನು ಹೊಂದುತ್ತೇವೆ. ಯಾವುದರಲ್ಲಿ ಬಲವನ್ನು ಹೊಂದುತ್ತೇವೆ? ದೇಹದಲ್ಲಿಯಾ, ಆತ್ಮದಲ್ಲಿಯಾ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಜೀವದಲ್ಲಿಯ ದೇಹ, ಆತ್ಮ, ಪ್ರಾಣಗಳೆಲ್ಲವೂ ದೇವರಾತ್ಮನ ಬಲವನ್ನು ಹೊಂದಿ ದೇವರಿಗೆ ಪರಿಶುದ್ಧವಾದ ಸಾಕ್ಷಿಗಳಾಗಿ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಳ್ಳುತ್ತಾರೆ. ಇದಕ್ಕಾಗಿ ಈ ಲೋಕದಲ್ಲಿ ಪವಿತ್ರಾತ್ಮನ ವರಗಳು ನಮಗೆ ಬೇಕು. ಅದೇ ಪವಿತ್ರಾತ್ಮನ ವರದಲ್ಲಿ ಜೀವಿತ ಕಾಲವೆಲ್ಲವೂ ದೇವರ ಬಲವನ್ನು ಹೊಂದಿ ದೇವರಿಗೆ ಪರಿಶುದ್ಧವಾದಂಥ ಪ್ರಿಯವಾದ ಸಾಕ್ಷಿಗಳಾಗಿ ಜೀವಿಸಿ ದೇವರು ಕರೆದಾಗ ಒಪ್ಪಿಸಿಕೊಟ್ಟರೆ ದೇವರ ರಾಜ್ಯಕ್ಕೆ ಹೋಗಿ ಸೇರುತ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಉನ್ನತವಾದ ನಾಮವು ಮಹಿಮೆ ಹೊಂದಲಿ. ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. பரிசுத்த ஆவி உங்களிடத்தில் வரும்போது நீங்கள் பலனடைந்து எருசலேமிலும் யூதேயா முழுவதிலும் சமாரியாவிலும் பூமியின் கடைசி பரியந்தமும் எனக்கு ಸಾಕ್ಷಿಗಳಾಗಿರುತ್ತೀர்கள் என்றார். ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. And ye shall receive power after that the Holy Ghost is come upon you, and ye shall be witness unto me both in Jerusalem and in all Judea and in Samaria and unto the uttermost part of the earth. అయినను పరిశుద్ధాత్మ మీ మీదకి వచ్చినప్పుడు మీరు శక్తి నొందురు గనుక. నిదానంగా చదవండి బ్రదర్. అయినను పరిశుద్ధాత్మను మీ మీదకి వచ్చినప్పుడు మీరు శక్తి నొందుదురు ಅಂದರೆ ಬಲವನ್ನು ಹೊಂದುತ್ತೀರಿ. గనుక మీరు యెరూషలేములోను యూదయ సమరయ దేశములో ಬೂದಿಗಂತಲ ವರೆಗೂ ನಾಲ್ಕು ಸಾಕ್ಷಿಗಳೇ ಎಂದರని చెప్పెను. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವರಿಗೆ ಹೇಳಿದ ಮಾತು, ಆದರೆ ನಮಗೆ ಹೇಳುವ ಮಾತು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಿ. ಬಲವನ್ನು ಹೊಂದಿ ನೀವು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿಯೂ ಸಾಕ್ಷಿಗಳಾಗಿರುತ್ತೀರಿ. ಪರಿಶುದ್ಧತೆಗೆ ಸಾಕ್ಷಿ, ಪರಿಶುದ್ಧ ದೇವರಿಗೆ ಸಾಕ್ಷಿಗಳಾಗಿರುತ್ತೀರಿ. ಇದಕ್ಕಾಗಿಯೇ ನಾನು ನಿಮ್ಮನ್ನು ಕರೆದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಲೋಕೋತ್ಪತ್ತಿಗೆ ಮೊದಲೇ, ಜಗದುತ್ಪತ್ತಿಗೆ ಮೊದಲೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡು ಕರೆದಂಥ ಉದ್ದೇಶ ನನ್ನ ರಾಜ್ಯಕ್ಕೆ ಬರುವುದಕ್ಕಾಗಿಯೇ. ಆದರೆ ಆ ರಾಜ್ಯಕ್ಕೆ ಬರುವುದಕ್ಕೆ ನಿಮಗೆ ಬೇಕಾದಂಥ ವೀಸಾ ಏನಂದರೆ ಅದು ಪರಿಶುದ್ಧತೆ. ಅಂದರೆ ಪರಿಶುದ್ಧತೆ ಪವಿತ್ರಾತ್ಮನ ಮೂಲಕವಾಗಿ ದೇವರಾತ್ಮನ ವರಗಳನ್ನು ಹೊಂದಿಕೊಂಡರೆ ದೇವರಲ್ಲಿ ಬಲ ಹೊಂದುತ್ತೇವೆ, ಸಾಕ್ಷಿಗಳಾಗಿ ಜೀವಿಸುತ್ತೇವೆ. ದೇವರಿಗೆ ಪರಿಶುದ್ಧವಾದಂತಹ ದೇವಾದಿ ದೇವರಿಗೆ ಮಹಿಮೆಯನ್ನು ತರುವಂಥ ಫಲಗಳಿಂದ ದೇವರನ್ನು ಮಹಿಮೆ ಪಡಿಸುತ್ತೇವೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ನಮ್ಮನ್ನು ಕರೆದ ದೇವರು ನಾವು ಈ ಲೋಕದಲ್ಲಿ ಟಾಟಾ ಬಿರ್ಲಾಗಳಂತೆ ಶ್ರೀಮಂತರಾಗಿ ಜೀವಿಸುವುದಕ್ಕಾಗಿ ಕರೆಯಲಿಲ್ಲ. ಬದಲಾಗಿ ಕೃಪೆಯಲ್ಲಿ ಐಶ್ವರ್ಯವಂತನಾಗಿರೋ ನಮ್ಮ ತಂದೆಯಾದ ದೇವರು ಆ ಪರಿಶುದ್ಧವಾದ ರಾಜ್ಯಕ್ಕೆ ಸತ್ಯದಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನಾವು ಸಹ ಐಶ್ವರ್ಯವಂತರಾಗಿ ಜೀವಿಸುವುದಕ್ಕಾಗಿ ಕರೆದಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ಕರೆದ ದೇವರು ಅವರು ಪರಿಶುದ್ಧರಾದ ದೇವಾದಿ ದೇವರಾಗಿರುವುದರಿಂದ ಈ ರಾತ್ರಿ ವೇಳೆಯಲ್ಲಿ ನಾವು ಸಹ ತಂದೆಯಾದ ದೇವರಿಗೆ ಒಪ್ಪಿಸಿಕೊಡುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರ ಉನ್ನತವಾದ ನಾಮವು ಮಹಿಮೆ ಹೊಂದಲಿ. ನಮ್ಮನ್ನು ಕರೆದಂಥ ತಂದೆಯಾದ ದೇವರು ಅವರು ಪರಿಶುದ್ಧರಾದ ದೇವಾದಿ ದೇವರಾಗಿರುವುದರಿಂದ ನಮ್ಮನ್ನು ಕರೆದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ. ನನ್ನನ್ನು ಕರೆದ ಯೇಸುವೆ, ನಿಮಗೆ ಸ್ತೋತ್ರಪ್ಪ. ಪ್ರೀತಿಯಿಂದ ನನ್ನನ್ನು ಕರೆದವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಒಡೆಯರೇ. ತಂದೆಯೇ, ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ ತಂದೆ. ನಿಮ್ಮ ಪರಿಶುದ್ಧವಾದಂಥ ಕರೆಗೆ ನಾನು ವಿಧೇಯಳಾಗಿದ್ದೇನೆ. ನನ್ನನ್ನು ನೀವು ನಡೆಸಬೇಕಪ್ಪ. ನಿಮ್ಮ ಪರಿಶುದ್ಧವಾದ ಸೇವೆಯಲ್ಲಿ ನಾನು ಯಾವ ಕೆಲಸ ಮಾಡಬೇಕೆಂಬುದಾಗಿ ಹೇಳಿ ತಂದೆಯೇ ನಮ್ಮನ್ನು ನಡೆಸಬೇಕಪ್ಪ. ನನ್ನ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಿಸುತ್ತೇನೆ, ನಿಮ್ಮನ್ನು ಘನಪಡಿಸುತ್ತೇನೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇನಪ್ಪ. ದೇವರಾತ್ಮ ವರಗಳಿಗಾಗಿ ಬೇಡಿಕೊಳ್ಳುತ್ತೇನೆ ಒಡೆಯರೇ. ನೀವು ದೇವಾದಿ ದೇವರಾಗಿದ್ದೀರ ತಂದೆ. ನಿಮ್ಮ ನಾಮವು ಮಹಿಮೆ ಹೊಂದುವುದಕ್ಕಾಗಿ ತಾಳ್ಮೆಯಿಂದ ತಗ್ಗಿಸಿಕೊಳ್ಳುತ್ತೇನಪ್ಪ. ಎಲ್ಲರೂ ಮನಸ್ಸುಗಳಲ್ಲಿ ತಂದೆಯಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತೆ
ತಾಳ್ಮೆಯಿಂದ ತಗ್ಗಿಸಿಕೊಳ್ಳೋಣ. ಕರೆದ ದೇವರು, ಮಾತನಾಡುತ್ತಿರುವ ದೇವರು, ನಾವು ತಂದೆಯಾದ ದೇವರ ಸನ್ನಿಧಾನದಲ್ಲಿ ಕೇಳಿದಂಥ ಮಾತುಗಳನ್ನೆಲ್ಲ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಎದುರು ನೋಡುತ್ತಿರುವ ದೇವರು, ಯಾವ ರೀತಿ ಬದಲಾವಣೆಯನ್ನು ಹೊಂದಿದ್ದೀರಾ ಎಂಬುದಾಗಿ ನೋಡುತ್ತಿರುವ ದೇವರು, ಇನ್ನು ನಮ್ಮ ಹೃದಯವು ಕಲ್ಲಾಗಿದೆಯಾ ಅಥವಾ ಮೆದುವಾಗಿದೆಯಾ? ಇದೋ ನನ್ನ ಒಡಂಬಡಿಕೆಯನ್ನು ನಿಮ್ಮ ಹೃದಯದ ಮೇಲೆ ಬರೆಯುತ್ತೇನೆ ಎಂಬುದಾಗಿ ಹೇಳಿ ನಮ್ಮ ತಂದೆಯಾದ ದೇವರು ಆ ಹೃದಯವನ್ನು ಪರಿಶುದ್ಧಗೊಳಿಸಿದ ದೇವಾದಿ ದೇವರಾಗಿದ್ದಾರೆ. ಪವಿತ್ರಾತ್ಮನಿಂದ ತುಂಬಿಸಬಲ್ಲಂಥ ದೇವಾದಿ ದೇವರಾಗಿದ್ದಾರೆ. ಯಾಕಂದರೆ ಇದಕ್ಕೆಂದೇ ನಮ್ಮನ್ನು ಕರೆದ ದೇವರು ಅವರು, ಇದಕ್ಕಾಗಿಯೇ ನಮ್ಮನ್ನು ಕರೆದ ದೇವರು. ಆದ್ದರಿಂದ ಈ ರಾತ್ರಿ ವೇಳೆಯಲ್ಲಿ ನಾವೆಲ್ಲರೂ ತಾಳ್ಮೆಯಿಂದ ತಗ್ಗಿಸಿ ದೇವರ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಉನ್ನತರಾದ ದೇವರ ಕರಗಳಿಗೆ ಒಪ್ಪಿಸಿಕೊಡೋಣ. ಅವರು ನಮ್ಮೊಂದಿಗೆ ಮಾತನಾಡುವ ದೇವರಾಗಿದ್ದಾರೆ, ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ, ನಮ್ಮನ್ನು ಕರೆದ ದೇವರಾಗಿದ್ದಾರೆ. ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳಿ ತಂದೆಯಾದ ದೇವರ ಪಾದ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ತಗ್ಗಿಸಿಕೊಳ್ಳೋಣ. ನನ್ನನ್ನು ಕರೆದ ದೇವರೇ. ತಮಿಳಿನಲ್ಲಿ ಒಂದು ಹಾಡಿದೆ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 496ನೇ ಹಾಡು. ಅಳೈತೀರೇ ಯೇಸು ಎಂಬುದಾಗಿ. ಯೇಸುವೆ ಎನ್ನ ಅಳೈತೀರೆ, ಎದಕ್ಕಾಗಿ ಅಳೈತೀರೆ ಯೇಸುವೆ? ಅಂದ ಪರಿಶುದ್ಧತೆಗಾಗವಾ, ಆ ಮಹಾಪರಿಶುದ್ಧತೆಗ ದೇವರೇ ನನ್ನನ್ನು ನಿಮಗೆ ಒಪ್ಪಿಸಿ ಕೊಡುತ್ತೇನೆ ಎಂಬುದಾಗಿ ಹೇಳಿ ಆ ಹಾಡಿನಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸುವಂತೆ 4ನೇ ಚರಣವನ್ನು ಹಾಡೋಣ. ಅಳೈತೀರೇ ಯೇಸು ಎಂಬುದಾಗಿ. ಅಳೈತೀರೇ ಯೇಸುவே அன்போடு என்னை அழைத்தீரே, ஆண்டவர் சேவையிலே மறிப்பேனே, ஆயத்தமானே என் தேவே. ஆண்டவர் சேவையிலே மறிப்பேனே, ஆயத்தமானே என் தேவே. அழைத்தீரே இந்த ஜெபத்தை கேட்டிடுமே, ஏழை ஜனத்தை மீட்டிடுமே. எந்த ஜெபத்தை கேட்டிடுமே, ஏழை ஜனத்தை மீட்டிடுமே. எந்த பிதா சித்தமே என் போஜனமும் அதுவே, என் பிராணனை கூட நேசித்திடாமல் என்னையும் ஒப்படைத்தே. என் பிராணனை கூட நேசித்திடாமல் என்னையும் ಒಪ್ಪಳೈತೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಾಣವನ್ನು ಸಹ ನಾನು ಒಪ್ಪಿಸಿಕೊಟ್ಟಿದ್ದೇನೆ. ಎಂತಹ ದೇವ ಪರಿಶುದ್ಧವಾದಂಥ ಸನ್ನಿಧಾನದಲ್ಲಿ ನನ್ನ ತಂದೆಯಾದ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ರಕ್ಷಿಸಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ. ಈ ಸಮಯದಲ್ಲೂ ಸಹ ನನ್ನ ಮಹಿಮಾ ಸ್ವರೂಪರಾಗಿರುವ ತಂದೆಯಾದ ದೇವಾದಿ ದೇವರಿಗೆ ಈ ದೇಹ ಆತ್ಮ ಪ್ರಾಣಗಳನ್ನೆಲ್ಲ ಒಪ್ಪಿಸಿಕೊಡುತ್ತೇನೆ, ಎಲ್ಲವನ್ನೂ ಒಪ್ಪಿಸಿಕೊಡುತ್ತೇನೆ. ಇದನ್ನು ಆಳುವ ದೇವರು ನೀವು ಪರಿಶುದ್ಧರಾದ ದೇವರು, ಮಹಾಪ್ರೀತುಳ ತಂದೆಯಾದ ದೇವರು, ನೀವು ಪರಿಶುದ್ಧರಾದ ದೇವಾದಿ ದೇವರು. ಈ ರಾತ್ರಿ ವೇಳೆಯಲ್ಲಿ ನನ್ನನ್ನು ಸಹ ಪರಿಶುದ್ಧಗೊಳಿಸಿ, ನನ್ನ ಹೃದಯವನ್ನು ಪರಿಶುದ್ಧಗೊಳಿಸಿ, ನನ್ನ ಆಲೋಚನೆಗಳನ್ನು ಪರಿಶುದ್ಧಗೊಳಿಸಿ, ನನ್ನ ಮಾರ್ಗಗಳನ್ನು ಪರಿಶುದ್ಧಗೊಳಿಸಿ. ಪರಿಶುದ್ಧ ದೇವರೇ, ಓ ರೇರಿ ಕರಬಲ ಶಾಬರೇರಿ ಕರಬಲ ಒಡೆಯರೇ, ಪರಿಶುದ್ಧ ದೇವರೇ, ನನ್ನನ್ನು ಕರೆದ ಯೇಸುವೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮಗೆ ಮಹಿಮೆ, ನಿಮಗೆ ಮಹಿಮೆ ಎಂಬುದಾಗಿ ಹೇಳಿ ತಂದೆಯಾದ ದೇವರನ್ನು ನಾವೆಲ್ಲರೂ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, 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 ಸ್ತೋತ್ರಪ್ಪ. ಹೃದಯಪೂರ್ವಕವಾಗಿ ಮತ್ತೊಂದು ಆವರ್ತಿ ಅಳೈತೀರೇ ಯೇಸು ಅಂತ ಆ ಮೊದಲನೇ ಚರಣವನ್ನು ಮಾತ್ರ ಹಾಡೋಣ. ಕರೆದ ದೇವರು, ಅಳೈತೀರೇ ಯೇಸುವೇ, ಅಳೈತೀರೇ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. அன்போடு என்னை அழைத்தீரே, ஆண்டவர் சேவையிலே மறிப்பேனே, ஆயத்தமானே தேவே. ஆண்டவர் சேவையிலே மறிப்பேனே, ஆயத்தமானே தேவே. அழைத்தீரே
கர்த்தர் மட்டுமாய் நம்மை நடத்தினபடினாலும் அந்த அழைப்புக்கு நாம் பாத்திரமாய் நடந்து கொள்ளத்தக்கதாயும் தேவன் இதோ அவரோடு ஐக்கியப்பட்டு இருக்கப்பட வேண்டுமானால் இதோ 1 கொரிந்தியரில் சொல்லப்பட்டிருக்கிறபடி கர்த்தரோடு ஆவியோடு இசைந்திருக்க வேண்டுமா. அப்படி இசைந்திருந்தால் அவர்கள் ஒன்றாயிருப்பார்கள் என்று சொல்லப்பட்டிருக்கிறது. ஆகவே இந்த நாளில் தேவ அபிஷேகத்திற்காக நீ போய் காத்துரு, நீ போய் ஜெபம் பண்ணு. முதலாவது ஏதோ இந்த இடத்துல சொல்லிட்டாங்க ஜெபம் பண்ணுறதில்ல, எருசலேமிலே போய் காத்துரு என்று சொன்னார். வேண்டுதலும் ஜெபத்திலும் தரித்திருங்கள் என்று சொன்னார். ஆகவே இந்த வேளையில் நம்மோடு ஐக்கியப்பட்டது எதற்காக? பரிசுத்தாவியினிடத்தில் வரும்போது நீ எருசலேம் பலன் அடைந்து எருசலேமிலும் யூதாவிலும் சமாராவிலும் பூமியின் கடைசி பரியந்தம் எனக்கு நீங்கள் சாட்சிகளாய் இருப்பீர்கள் என்று கர்த்தர் சொன்னார் அல்லவா. ஆகவே கர்த்தருடைய நாமம் மகிம்படத்தக்கதாய் இந்த வேளையில ஒருவேளை நீ ஜலத்தினால் பிறந்திருக்கிறாய், ஆவினால் நீ பிறக்கப்பட வேண்டும். ஆவினால் பிறந்தால்தான் இதோ தேவனுடைய ராஜ்யத்துக்குள் பிரவேசிக்க முடியும் என்று மெய்யாகவே மெய்யாகவே நான் உங்களுக்கு சொல்லுகிறேன் என்று கர்த்தர் சொல்லுகிறார். ஆகவே இந்த நாளில் ஒரு சாட்சியை என்னுடைய வாழ்க்கையில் பார்த்தது சொல்கிறேன். நீங்கள் போய் ஜெபம் பண்ணி பாருங்க, கர்த்தர் நிச்சயமாக அந்த காரியத்தில் செயல்படுவார். நான் மேல் வீட்டில் மேலே இருக்கிறேன். இந்த செடிகளெல்லாம் வைக்கப்பட்டு இருக்கிறது. ஒரு செடி வந்து பூ பூத்துது, வாடிட்டு இருந்தது. அது அப்படியே இருந்தது. நான் வெளியே வந்து பார்க்கும்போது என்ன இப்படி ஆகிட்டு இருக்குது இந்த செடி அப்படின்னு சொல்லிட்டு, சரி இதுக்கு எருவு போட்டு இருக்கிறாங்க, மண் இருக்குது, எல்லாமே இருக்கிறது, வேறு விட்டு இருக்கிறது, ஆனால் வாடி போய் இருக்கிறது. அப்போது எனக்குள்ளே அந்த தண்ணீர் எடுத்துன்னு வந்து ஊற்றி விட்டு சரி பார்க்கலாம் இதனுடைய நிலைமை எப்படி இருக்குதுன்னு பார்க்கலான்ட்டு 2 days பண்ணிட்டு விட்டுட்டு போய் பார்த்தாக்கா அந்த செடியானது அது வாடல் இல்லை, அது பூத்து குலுங்குற மாதிரி அந்த செடிகள் உற்சாகமாய் இதோ அது காணப்பட்டதை நான் பார்த்தேன். அது அப்போ தான் யோசித்தேன் நான், ஆண்டவரே நாங்கள் வாடி போய் இதோ சோர்ந்து போய் எங்களுடைய வாழ்க்கை இதோ ராஜாவே இதோ காணப்படும் போது உம்முடைய பரிசுத்தாவி எங்களுக்குள்ள நிரப்பப்படும் போது அந்த ஜீவ தண்ணீரை நாங்கள் பருகும் போது இதோ கர்த்தர் எங்களை அந்த உற்சாகமூட்டி எங்களை பலப்படுத்துகிற கிறிஸ்துவாய் நீர் இருக்கிறீர் என்று சொல்லி இதோ கர்த்தர் என்னை பலப்படுத்தினார் கர்த்தர். ஆக உன்னுடைய வாழ்க்கையில இதோ கர்த்தர் உன்னை பலனடையத்தக்கதாய் உன் வாழ்க்கையில சோர்ந்து போயிருக்கிறாயா, என்னை தேற்றுவார் ஒருவரும் இல்லை என்று சொல்லி கொண்டிருக்கிறாயா, இதோ நான் கலங்கி இருக்கிறேன் என்று சொல்லுகிறாயா, ஏன் யோசித்து பார்த்திருக்கிறாயா? இந்த ஜீவ தண்ணீர் பாயும் இடமெல்லாம் அது ஆரோக்கியத்தை கொடுக்கும், சமாதானத்தை கொடுக்கும், சந்தோஷத்தை கொடுக்கும், ஆறுதலை தருகிறதாய் காணப்படுகிறது. ஆகவே இந்த வேளையில தேவ சமூகத்துக்கு வந்திருக்கிற நீ அந்த பரிசுத்தாவி என்றைக்கு நீ நிரப்பப்படுகிறாயோ அப்பொழுதுதான் நீயும் கிறிஸ்துவும் ஒன்றாய் ஐக்கியப்பட்டிருப்பீர்கள். இன்றைக்கு கேட்ட வார்த்தையின்படியே கர்த்தர் அந்த ஐக்கியத்தை ஏற்படுத்திக் கொள்ள வேண்டுமானால் போய் காத்திருந்து ஜெபம் செய், பரிசுத்தாவியின் இடத்தில் வந்து பலனடைய செய்யும் என்று சொல்லி இதோ இந்த வேளையில கூட நேரம் கடந்து போனபடியினால இதோ கர்த்தருடைய நாமத்தை மகிமைப்படுத்தத்தக்கதாய் காத்திருந்து வாங்கள். நிச்சயமாய் கேளுங்கள், அப்பொழுது கொடுக்கப்படும், தட்டுங்கள் அப்பொழுது திறக்கப்படும், தேடுங்கள் அப்பொழுது கண்டடைவீர்கள் என்று சொன்னார். பொல்லாதவர்களாகிய நீங்கள் உங்கள் பிள்ளைகளுக்கு நல்ல ஈவை கொடுக்க அறிந்திருக்கிற போது பரலோகத்திற பிதாவை நோக்கி நீ வேண்டிக் கொள்ளும் போது பரிசுத்தாவி கொடுப்பது அதிக நிச்சயம் அல்லவா? அந்த நிச்சயத்தோடு போய் ஜெபம் பண்ணிட்டு வா. கர்த்தர் உன்னை ஏற்ற வேளையில கர்த்தர் சடுதியாய் நிரப்பவர் வல்லவராய் காணப்படுகிறார். ஆகவே கர்த்தர் இம்மட்டுமாய் நம்ம நடத்தினபடினால் கர்த்தரை ஸ்தோத்திரித்து மகிமைப்படுத்துவோம். ஹல்லேலூயா, 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 ஹல்லேலூயா. மை ஸ்தோத்திரிக்கிறோம் ஆண்டவரே. பிதாவே மை ஸ்தோத்திரம். உம்முடைய தாசனை எடுத்து பயன்படுத்தினபடினால் மை ஸ்தோத்திரிக்கிறேன் என் தகப்பனே. தேவ கரம் என் தகப்பனே. இதோ வருகிற இதோ ஆராதனை என் தகப்பனே. சண்டே தினத்தில் எங்களை நாங்கள் பரிசுத்தமாக்கி கொண்டு அப்பா உம்முடைய வார்த்தையை கொண்டு எங்களை பரிசுத்தப்படுத்தி என் தகப்பனே இதோ நாங்கள் எங்களை நாங்களே ஆராய்ந்து பார்த்து அதில் பங்கு பெறத்தக்கதான கிருபைகளை கட்டளிட அனுக்கிரகம் பாராட்டுமாறு கர்த்தரில் ஒப்புடுகிறோம். வராத வீட்டிலே காணப்படுகிற பிள்ளைகளையும் ராஜாவே நீர் அவர்களை பரிசுத்தப்படுத்தி நீ கொண்டு வரப்போற தயவினை சோத்திரம் இம்மட்டுமா எங்களை நடத்தினபடினாலும் சோத்திரிக்கிறேன். இயேசுவின் நாமத்தில் வேண்டி செய்கிறேன் எங்கள் ஜீவனில் நல்ல தகப்பனே. ஆமேன், ஆமேன். என் ஆத்துமாவே என் முழுள்ளமே அவருடைய பரிசுத்த நாமத்தை ஸ்தோத்திரி. என் ஆத்துமாவே கர்த்தரை ஸ்தோத்திரி. கர்த்தர் செய்த சகல உபகாரங்களை மறவாதே. ஆமேன், ஆமேன். அல்லேலூயா, அல்லேலூயா. கர்த்தருக்கு ஸ்தோத்திரம்.